शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये पूर्णसुगुणार्णवने अनघपरमेश्वरने ಆನಮಿಪೆ ನಿನಗೆ ಆನಂದಮಯ ವಿಷ್ಣು ನಿನ್ನಯ ಸುಮಹಿಮೆಗಳ ನಿನ್ನಿಚ್ಛೆಯಿಂದಲೇ ಚೆನ್ನಾಗಿ ತಿಳಿಸಿಯ ಚಿನ್ನ ಭಕ್ತಿಯ ನೀಯೋ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दिवरेन्दवे श्रीराघवेन्द्रगुरवे नमो अत्यन्तदयाळवे दासवर्यं दयायुक्तं दूरीकृतदुराशिषं हरिकथामृतवक्तारं जगन्नाथगुरुं भजेत् ಶ್ರೀ ವಿಜಯದಾಸ ಗುರುಭ್ಯೋ ನಮಃ. ಮಧ್ವಮತ ಮಹಿಮಾ ಸುಳಾದಿ ಅದರಲ್ಲಿ 3ನೇ ಚರಣದಲ್ಲಿ ನಾವಿದ್ದೆವು. ಯಾರು ವಿಜಯ ವಿಠಲರೇಯನ ಚಿತ್ತದಲ್ಲಿ ಇಟ್ಟಿದ್ದಾರೆಯೋ ಅಂತ ಮಧ್ವರಾಯರಿಗೆ ಗುರು ಅಂತ ಶರಣಾಗಿ ಅಂತ ಮಧ್ವರಾಯರನ್ನೇ ಗುರು ಅಂತ ತಿಳ್ಕೊಳ್ಳಿ. ಆ ಗುರು ಅಂತ ಯಾಕೆ ತಿಳ್ಕೊಬೇಕು ಅಂತಂದಾಗ ಕೊನೆಗೆ ಅವ್ರು 2ನೇ ಚರಣದಲ್ಲಿ ಮುಗಿಸಿರೋ ಅವರು ಪರಮಾತ್ಮನವೇ ತನ್ನ ಹೃದಯದಲ್ಲಿ ಹೊತ್ತಿದ್ದಾರೆ ಅಂತ ಅನ್ನೋಂಥ ಅರಿವುಳ್ಳವರು ಅಂತ. ಎದನ್ನು ಜನರು ತಿಳಿಯಾಕ ಹೊರಟಿದ್ದಾರೆ ಸತ್ಯವನ್ನು ಅಂತಂದ್ರು. ಸತ್ಯ ಅಂತಂದ್ರೆ ಏನು ಹಾಗೆಂತಂದಾಗ ಆ ಜಗತ್ತು ಅಂತನ್ನೋಂಥದ್ನ ಸೃಷ್ಟಿ ಮಾಡಿದವನೇ ಈ ಜಗತ್ತು ಅಂತನ್ನೋಂಥದ್ರಲ್ಲಿ ಬಾಳೋಂಥ ಪ್ರತಿಯೊಂದು ವಸ್ತು ಒಳಗ ಕೂಡ ಅವನಿದ್ದಾನ, ಆ ಒಳಗಿದ್ದು ನಿಯಮನ ಮಾಡ್ತಾನ ಅಂತಂದ್ರು. ಆ ನಿಯಾಮಕನಾಗಿರುವಂಥವನೇ ಅಂತರ್ಯಾಮಿ. ಆ ಅಂತರ್ಯಾಮಿ ಆಗಿರುವಂಥ ಪರಮಾತ್ಮನ ತಿಳಿದವರು ಮತ್ತೆ ಇನ್ನೊಬ್ರಿಗೆ ತೋರಿಸಿಕೊಡುವಂಥವ್ರೇ ಗುರುಗಳು ಅಂತಂದ್ರು. ಅಂತ ಗುರುಗಳು ಮಧ್ವರಾಯರು, ಅವರನ್ನೇ ಗುರು ಅಂತ ಹೇಳಿ ಸಾರ್ಬೇಕು ಅಂತಂದ್ರು. ಈಗ 3ನೇದ್ರಲ್ಲಿ ಆ ಮಧ್ವರಾಯರ ಒಂದು ಕರುಣೆ ಎಂತದ್ದು ಅಂತ ಅನ್ನೋದನ್ನ ಇನ್ನೂ ಒಂದು ಬಗೆಯಾಗಿ ವರ್ಣನೆ ಮಾಡ್ತಾರೆ. ಎಂತ ಕರುಣಾಳೋ ಸರ್ವಜ್ಞರಾಯರು, ಚಿಂತಾಮಣಿಯೇ ಕಾಣೋ ಚಿರಕಾಲ ನಮಗೆಲ್ಲ, ಶಾಂತರಾಗಿ ಲೋಕ ಮಲಿನ ದರ್ಪಣದಂತೆ ಭ್ರಾಂತಿಯಲ್ಲಿ ನಿತ್ಯ ಮುಳುಗಿರಲು, ಮಂತ್ರೋಪದೇಶಿಸಿ ಅಮೃತವ ಗೆರೆವ ಮಹಾಗ್ರಂಥಗಳ ಮಾಡಿ. ಇಲ್ಲಿ ತನಕ ನೋಡೋಣ. ಎಂತ ಕರುಣಾಳು ಸರ್ವಜ್ಞರಾಯರು. ಈ ಸರ್ವಜ್ಞರಾಯರು ಅಂತಂದ್ರೆ ಎಲ್ಲ ಜೀವರು ಕೂಡ ಅವರೋಡ ಸಾಧನೆ ಅಂತಂದ್ರೆ ಪರಮಾತ್ಮನ ಅವರೋಡ ಮಟ್ಟದಲ್ಲಿ ಪೂರ್ಣವಾಗಿ ತಿಳಿಬೇಕು ಅಂತ ತಿಳುವಳಿಕೆ ಅಂತ ಅನ್ನೋದನ್ನ ಯಾರು ಹೊಂದಿದ್ದಾರೆಯೋ ಅಂದ್ರೆ ಅವರೋಡ ಮಟ್ಟ ಅಂದ್ರೆ ಅವರು ಜೀವೋತ್ತಮರು. ಅವರು ಪರಮಾತ್ಮನ ಹೇಗ್ ತಿಳಿದ್ರು, ಅವನು ಪೂರ್ಣನಾಗಿದ್ದಾನ ಅಂತ ತಿಳಿದ್ರು, ಅವನು ಸರ್ವದಲ್ಲಿಯೂ ವ್ಯಾಪ್ತ ಅಂತ ತಿಳಿದ್ರು, ಅವರು ಸರ್ವನಾಮಕನಾಗಿರೋನ್ ಪರಮಾತ್ಮನ ತಿಳಿದವರು ಅಂತಾರೆ. ಅಂದ್ರೆ ಈ ಸರ್ವನಾಗಿ ಇರುವಂತ ಪರಮಾತ್ಮನ ಎಷ್ಟು ಎತ್ತರದಲ್ಲಿ ಅವರು ತಿಳಿದಿದ್ದಾರೆ ಅನ್ನೋದನ್ನ ಕೂಡ ನಾವು ಯೋಚನೆ ಕೂಡ ಮಾಡಕ್ ಸಾಧ್ಯ ಇಲ್ಲ, ಅಷ್ಟು ಎತ್ತರದಲ್ಲಿ ಅವರಿದ್ದಾರೆ. ಅದಕ್ಕೆ ಅವ್ರನ್ನ ಸರ್ವಜ್ಞ ಅಂತ ಹೇಳುವಾಗ ನಮ್ಮ ತಿಳುವಳಿಕೆಯಲ್ಲಿ ಎಟ್ಕೊಂತ ಏನು ವಸ್ತುಗಳಿದೆಯೋ ಆ ಎಲ್ಲ ವಸ್ತುಗಳ ಒಳಗೆ ಹೊರಗೆ ತಿಳಿದವ್ರವ್ರು. ಆ ಒಂದೊಂದು ಏನೇನು ಪ್ರಪಂಚದಲ್ಲಿ ಓಡಾಡುವಂತ ಪ್ರಾಣಿಗಳಿದೆಯೋ ಅವೆಲ್ಲದಕ್ಕೂ ಕೂಡ 4 ಇದೆ. ಲಿಂಗ ಶರೀರದಿಂದ ಹಿಡ್ಕೊಂಡು ಸ್ಥೂಲ ಶರೀರ ತನಕ 3, ಆಮೇಲೆ ಸ್ವರೂಪ ದೇಹ ಅಂತ 1. ಈ ಎಲ್ಲಾದ್ರಲ್ಲಿ ಕೂಡ ಹಂಸ ಜಪಾದಿಗಳನ್ನು ಮಾಡಿ ಅವ್ರವ್ರ ಕರ್ಮಾನುಸಾರವಾಗಿ ಅವ್ರಿಗೆ ಗತಿ ಸಿಕ್ಕೋ ಹಂಗ್ ಮಾಡೋಂಥವ್ರು ಈ ಮುಖ್ಯ ಪ್ರಾಣರು. ಸೊ ಅವರು ಆ ಮಾಡ್ತಾರೆ ಅಂತಂದ್ರೆ ಅವ್ರು ಪರಮಾತ್ಮನ ಆಜ್ಞಾನುಸಾರವಾಗಿ ಮಾಡ್ತಾರೆ ಅಂತಾರೆ. ಆ ಆಜ್ಞೆಯನ್ನೇ ಅವರು ಎಷ್ಟು ಬಲ್ಲಿದ್ದಾರೆ ಅಂತ. ಸರ್ವಜ್ಞ ಅಂತ ಅನ್ನೋಂಥ ಪರಮಾತ್ಮ, ಆ ಸರ್ವಜ್ಞ ಅಂತ ಅನ್ನೋಂಥ ಪರಮಾತ್ಮನ್ನ ಬಲ್ಲವರು ಇವರು, ಅವನ ಇಚ್ಛೆ ಪ್ರಕಾರ ನಡೆಯೋರು ಇವರು. ಅಂತ ಸರ್ವಜ್ಞ ರಾಯರಾಗಿರುವಂತ ಈ ಮುಖ್ಯ ಪ್ರಾಣ ದೇವರು ಎಂತ ಕರುಣಾಳು ಅಂತಾರೆ. ಇಷ್ಟು ಎತ್ತರದಲ್ಲಿರೋಂಥವ್ರು ಏನ್ ಕರುಣೆ ನಮ್ಮೇಲ್ ಮಾಡಿದ್ದಾರೆ. ಚಿಂತಾಮಣಿಯೇ ಕಾಣು ಅಂತಂದ್ರು. ಅವ್ರನ್ನ ನಾನು ಇನ್ನೇನ್ ಹೇಳಿ, ಚಿಂತಿಸಿದ್ರೆ ಸಾಕು ನಮ್ಮ ಮೇಲೆ ಅವ್ರ ಕರುಣೆಯನ್ನು ತೋರ್ತಾರೆ. ಚಿಂತಾಮಣಿ ಅಂತ ಅನ್ನೋಂಥದ್ದು ಯಾರ ಕೈಯಲ್ಲಿ ಇದೆಯೋ ಅವ್ರು ಏನ್ ಬಯಸಿದ್ರು ಕೂಡ ಅವ್ರಿಗೆ ಅದು ಸಿಗತ್ತೆ. ಆ ತರದ ಅದೊಂದು ಅದ್ಭುತವಾದ ಒಂದು ಮಣಿ. ಅದ್ರ ಕೊಡೋಂಥದ್ದು ಸೀಮೆಗಳಿದೆ, ಅದಕ್ಕೇನ್ ಕೊಡಾಕ್ ಸಾಧ್ಯ ಅಂತ ಅನ್ನೋದು ಅದೆಲ್ಲ ಕೂಡ ಈ ಸ್ವರ್ಗಾದಿ ಲೋಕಗಳಲ್ಲಿ ಅನುಭವಿಸಿ ಮತ್ತೆ ಒಂದ್ ದಿವ್ಸ ಖಾಲಿ ಆಗುವಂತ ವಸ್ತುಗಳೇ. ಆದ್ರೆ ಆಚಾರ್ಯರು ಕೊಡುವಂತ ಏನು ಸಿದ್ಧಾಂತದ ಒಂದು ಸುಧೆ ರಸ ಇದೆ, ಅದು ಕಾಲ ಕಾಲದಲ್ಲಿ ಕೂಡ ಈ ಜೀವನಿಗೆ ಬಂದು ಅದು ಒಂದು ದೊಡ್ಡದಾದ ಸಂಪತ್ತಾಗೆ ಉಳಿತಾ ಇರತ್ತೆ. ಒಂದು ಸಂಪತ್ತು ಅಂತ ಅನ್ನೋದೇ ಅನಂತವಾಗಿ ಆಗ್ಬಿಡತ್ತೆ. ಅಂತ ಸಂಪತ್ತನ್ನು ಕೊಟ್ಟವರು ಆಚಾರ್ಯರು. ಅದಕ್ಕೆ ಅವ್ರನ್ನ ಎಂತ ಕರುಣಾಳು ಅಂತ ಹೇಗ್ ವರ್ಣಿಸ್ಲಿ, ಆದ್ರೂ ಕೂಡ ಹೇಳೋದಕ್ಕೆ ಒಂದು ಚಿಂತಾಮಣಿ ಅಂತ ಹೇಳ್ಬಿಡ್ತೀನಿ.
ಈ ಚಿಂತಾಮಣಿ ಅಂತ ಅನ್ನೋದನ್ನ ಹೇಗೆ ಧ್ಯಾನ ಮಾಡಿ ಒಲಿಸ್ಕೊಳ್ತಾರೋ ಜನರು, ಆತರ ಆಚಾರ್ಯ ಮಧ್ವರನ್ನು ಕೂಡ ನಾವು ಒಲಿಸ್ಕೋಬೇಕು ಅಂತ ಕೂಡ ಅವ್ರು ಹೇಳ್ತಾರೆ. ಏನೋ ಎಲ್ಲರಿಗೂ ಕರುಣಾಳು ಆಗ್ಬಿಡ್ತಾರೆ, ಅವ್ರು ಕರುಣಾಳು ಅಂತ ಅಂದ ಮಾತ್ರಕ್ಕೆ ಅಂತಂದ್ರೆ, ಸಜ್ಜನರು ಯಾರು ಅವರನ್ನು ಒಲಿಸ್ಕೊಳ್ತಾರೆಯೋ ಅವ್ರಿಗೆ ಅವ್ರು ಏನ್ ಅನುಗ್ರಹ ಮಾಡ್ತಾರೆ ಅಂತ ಅನ್ನೋದನ್ನ ಮಧ್ವ ವಿಜಯದಲ್ಲಿ ನಾವು ನೋಡ್ತೇವೆ. ಅವರು ಆತರ ಮಾಡಿದ್ದಾರೆ ಅಂತ ಚಿರಾಕಾಲ ಕೂಡ ಅವ್ರಿಗೆ ಆನಂದ ಬರೋ ಹಂಗೆ ಅವರೋಡ ಗುರುಗಳಾಗಿರುವಂತ ಆ ಅಚ್ಯುತ ಪ್ರಜ್ಞರಿಗೆ ಅವ್ರು ಒಲಿದಿದ್ದಾರೆ ಅಂತ ಅಂತಾರೆ. ಅಚ್ಯುತ ಪ್ರಜ್ಞರು ಇವರ ಸಿದ್ಧಾಂತವನ್ನು ಮೊದಲು ಒಪ್ಲಿಲ್ಲ. ಅವರು ಏನಿದು ಹೊಸದಾಗಿ ತಂದಿದ್ಯಾ, ಇದೆಲ್ಲ ಒಪ್ಪೋದಾ ಏನು ಅಂತ. ಆದ್ರೆ ಅವ್ರಿಗೆ ನಿಧಾನವಾಗಿ ಒಪ್ಪಿಸೋ ಹಾಗೆ ಅವರಿಗೆ ಅದನ್ನ ತಿಳಿಸಿ, ಅವರು ಸಜ್ಜನರು ಅಂತ ಅನ್ನೋ ಒಂದೇ ಕಾರಣಕ್ಕಾಗಿ ಅವರನ್ನು ಬಂದು ಅಷ್ಟು ನಿಷ್ಕಲಂಕರಾಗಿ ಮಾಡಿದ್ರು ಅಂತಾರೆ. ಆಚಾರ್ಯರ ಕರುಣೆ ಎಂತದ್ದು ಅಂತ. ಅದಕ್ಕೆ ಆ ನಾರಾಯಣ ಪಂಡಿತಾಚಾರ್ಯರು ಮಧ್ವಜದಲ್ಲಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಆಚಾರ್ಯರ ಕರುಣೆ ಪಾತ್ರರಾಗಿರುವಂತ ಅಚ್ಯುತ ಪ್ರೇಕ್ಷರು ಹೇಗಿದ್ರು, ಪ್ರಜ್ಞರು ಹೇಗಿದ್ರು ಅಂತಂದ್ರೆ, ನಿಷ್ಕಲಂಕಮಿವ ಚಂದ್ರಮಂಡಲಂ ಪುಂಡರೀಕಮಿವ ಪುಲ್ಲತಾಂ ಗತಂ ವಾರಿ ಶಾರದಮಿವ ಪ್ರಸಾದವತ್ ಚಿತ್ತಮಚ್ಯುತಮತೆ ಭೃಶಂ ಭಭೌ. ಈ ತರ ಅವರಿದ್ರು ಅಂತಾರೆ. ಅಂದ್ರೆ ನಿಷ್ಕಲಂಕಂ ಇವ ಚಂದ್ರಮಂಡಲಂ, ನಿಷ್ಕಲಂಕವಾಗಿರುವಂತ ಚಂದ್ರಮಂಡಲ. ಯಾವ ಕಾಲದಲ್ಲಿ ಚಂದ್ರಮಂಡಲ ಅಂತ ಅನ್ನುವಂಥದ್ದು ಎಷ್ಟೇ ವಿಕಾಸವಾಗಿ ಕಾಣಿಸುವಾಗ ಕೂಡ ಏನೋ ಒಂದೇ ಒಂದು ಕಲೆ ಇರತ್ತೆ ಅದ್ರಲ್ಲಿ. ಆ ಕಲೆಯೇ ಇಲ್ದ ಇರುವಂತ ಒಂದು ಚಂದ್ರಮಂಡಲವನ್ನು ಇಮ್ಯಾಜಿನ್ ಮಾಡ್ರಿ ಅಂದ್ರು. ಆತರ ಇವ್ರ ಚಿತ್ತ ಇತ್ತು. ಯಾರ್ದು ಅಂದ್ರೆ ಈ ಅಚ್ಯುತ ಪ್ರಜ್ಞರ ಚಿತ್ತ ಅಂತಾರೆ. ಪುಂಡರೀಕಮಿವ ಪುಲ್ಲತಾಂ ಗತಂ ಅಂತ. ಈ ಪುಂಡರೀಕ ಅಂತ ಅನ್ನುವಂತ ಪದ್ಮವಾಂಗೆ ಒಂದು ಮೃದುವಾಗಿ ಇರೋಂತ ಒಂದು ಮುಖ ಮನಸ್ಸು ಉಳ್ಳವರಾದ್ರು ಅಂತಂದ್ರು. ಆ ಮುಖ ಮನಸ್ಸುಗಳು ಹೇಗಿತ್ತು ಅಂತಂದ್ರೆ, ಆ ತಿಳಿ ನೀರು ಶರತ್ಕಾಲದಲ್ಲಿ ನದಿ ನೀರು ತಿಳಿಯಾಗಿ ಹರಿತಾ ಇರೋದು ಅಂತಾರೆ. ಆ ಮಳೆ ನೀರೆಲ್ಲ ಮುಗ್ದೋಗಿರುತ್ತೆ. ವರ್ಷಕಾಲದಲ್ಲಿರುವಂತ ಮಳೆ ನೀರಿಂದ ಆ ನದಿ ನೀರುಗಳು ಆವಾಗ ಮಣ್ಣಿಂದ ಕೂಡ್ಕೊಂಡಿರತ್ತೆ. ಆದ್ರೆ ಈ ಶರತ್ಕಾಲದಲ್ಲಿ ನೀರು ಅಂತಂದ್ರೆ ಅದು ಅಷ್ಟು ಸ್ವಚ್ಛವಾಗಿ ಹರಿಯೋದು ಅಂತ. ಆ ತರ ಇತ್ತು ಅಂತಾರೆ ಅವ್ರ ಮನಸ್ಸು. ವಾರಿ ಶಾರದಮಿವ ಪ್ರಸಾದವತ್ ಅವರಿದ್ರು. ಆ ಚಿತ್ತಂ ಅಚ್ಯುತಂ ಹಂಗೆಂತ ಅಂದ್ರೆ ಅವರೋಡ ಚಿತ್ತ ಅಂತ ಅನ್ನುವಂಥದ್ದು ಈ ಕಳಂಕವೇ ಇಲ್ಲದೆ ಇತ್ತು ಅಂತಾರೆ. ಇಷ್ಟು ಈ ಶಾಸ್ತ್ರದ ಆಚಾರ್ಯರ ಅನುಗ್ರಹವನ್ನು ಪಡೆದವರು. ಗುರು ಅಂತ ಅನ್ನೊಂದು ಸ್ಥಾನದಲ್ಲಿ ಇದ್ರು ಕೂಡ ಅವರಿಗೆ ಆಚಾರ್ಯರೋಡ ಒಂದು ಅನುಗ್ರಹದಿಂದ ಅವರೋಡ ಮನಸ್ಸು ಹೀಗಾಯ್ತು ಅಂತಾರೆ. ಅಂದ್ರೆ ಯಾರು ಈ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರ್ಯೋ, ಯಾರು ಈ ಆಚಾರ್ಯರಿಗೆ ಶರಣಾಗ್ತಾರ್ಯೋ ಅವ್ರ ಮನಸ್ಸು ಕೂಡ, ಅಂದ್ರೆ ಅಚ್ಯುತ ಪ್ರಜ್ಞರು ಎಷ್ಟು ಉತ್ತರ ಮೇಲೆ ಇದ್ದಾರೆ ಅಂತ ಅನ್ನೋದು ಹೌದು. ಆದ್ರೆ ಯಾರ್ಯಾರು ಎಷ್ಟೆಷ್ಟು ಮಟ್ಟಲ್ಲಿ ಅವ್ರು ಮಾಡ್ತಾರ್ಯೋ ಅವರಿಗೂ ಕೂಡ ಇದೇ ತರ ಮನಸ್ಸು ಅಂತ ಅನ್ನೋದು ಶುದ್ಧ ಆಗತ್ತೆ. ಹೇಗೆ ಅಂದ್ರೆ ಅದು ತಿಳಿ ನೀರಂಗ್ ಓಡತ್ತೆ ಅಂತಾರೆ. ತಿಳಿ ನೀರಿಗೇನು ಒಂದು ಕೇಪಬಿಲಿಟಿ ಇದೆ ಅಂದ್ರೆ, ಅದು ಎಲ್ಲಾ ಕಡೆಯಲ್ಲೂ ಕೂಡ ಎಲ್ಲಿಯಾದ್ರೂ ಕೊಳೆ ಇದೆ ಅದನ್ನ ಪರಿಹಾರ ಮಾಡುತ್ತದು. ಆ ಹೂವು ಅಂತ ಅನ್ನುವಂಥದ್ದು ಅರಳಿದ ಹೂ ಬಂದು ಒಳ್ಳೆ ಕಂಪನ್ನು ಬೀರತ್ತೆ. ಅದರಿಂದ ಯಾರ ಮೂಗಿಗೆ ತಾಕಿದ್ರು ಕೂಡ ಆನಂದ ಆಗತ್ತೆ. ಆತರ ಈ ಮನುಷ್ಯ ಆಗ್ತಾನಂತಾರೆ. ಯಾರು ಆಚಾರ್ಯ ಮಧ್ವರ ಸಿದ್ಧಾಂತವನ್ನು ಗಟ್ಟಿಯಾಗಿ ನಂಬಿ ಅದನ್ನು ಅಧ್ಯಯನ ಮಾಡುವಂತ ಒಂದು ಪ್ರೋಗ್ರೆಸ್ ಮಾಡ್ತಾ ಹೋಗ್ತಾರ್ಯೋ, ಅವರು ಆಚಾರ್ಯರ ಕರುಣೆಗೆ ಪಾತ್ರರಾಗಿದ್ದಾರ್ಯೋ ಅವರಿಗೆ ಈ ತರದ ಒಂದು ಮನಸ್ಥಿತಿ ಸಿಕ್ಕತ್ತೆ ಅಂತಾರೆ. ಈ ತರ ಅವರು ಚಿಂತಾಮಣಿ ಆಗಿದ್ರು. ಯಾಕಂದ್ರೆ ಆಚಾರ್ಯರಿಗೆ ಆ ಗುರುಗಳಾಗಿರುವಂತ ಅವರಿಗೆ ಗೊಂದಲ ಆಗಿತ್ತು ಅಂತಾರೆ. ಏನ್ ಮಾಡೋದು ಅಂತ ಗೊಂದಲ ಆಗಿತ್ತು. ಅದರಿಂದಾಗಿ ಅವರು ಈ ಸಿದ್ಧಾಂತನ ಒಪ್ಪಬೇಕೋ, ಹಿಂದೆಯಿಂದ ಬಂದಿರೋಂಥ ಪರಂಪರೆಯಾಗಿ ಬಂದಿರೋಂಥದ್ನ ಒಪ್ಪಬೇಕೋ, ಈ ತರದ್ ಗೊಂದಲದಲ್ಲಿ ಎಲ್ಲ ಇದ್ರು. ಮತ್ತೆ ಆಕ್ಷೇಪನೂ ಮಾಡಿದ್ರು ಅಂತಾರೆ. ಅಷ್ಟೆಲ್ಲ ಮಾಡಿದವ್ರಿಗೆ ಆದ್ರೆ ಆ ಪ್ರಾಮಾಣಿಕತೆ ಅಂತ ಅನ್ನೋದು ಇತ್ತು. ಆ ಪ್ರಾಮಾಣಿಕವಾಗಿದ್ರೆ ಅದು ಅದರಲ್ಲಿ ನಾವು ತಪ್ಪು ಅಂತ ನಮ್ಗೆ ಅನ್ಸಿದ್ರೆ ಅದೇನ್ ತಪ್ಪಲ್ಲ. ಆದ್ರೆ ತಪ್ಪು ಅಂತ ಅನ್ನೋದನ್ನ ನಾವು ಒಂದು ದುರ್ಬುದ್ಧಿಯಿಂದ ನಾವು ಅದನ್ನೇ ನಾವು ನಂಬುವೆ ಅಂತ ಅನ್ನೋಂಥದ್ದು ಇಟ್ಕೊಂಡೇವು ಅಂದ್ರೆ ಅವಾಗ ತಪ್ಪು. ಆದ್ರೆ ಅದ್ ತಪ್ಪು ಅಂತ ನನ್ಗೆ ಅನಿಸ್ತಾ ಇದೆ, ಇದು ಹೇಗ್ ನಾನು ತಿಳ್ಕೋಬೇಕು ಅಂತ ಅನ್ನೋಂಥ ಪ್ರಾಮಾಣಿಕತೆ ಇತ್ತು ಅವರಲ್ಲಿ. ಅವ್ರಿಗೆ ಬಂದು ಅಂತ ಒಂದು ಸ್ವಚ್ಛವಾದ ಮನಸ್ಸಾಗೋಯ್ತು ಅಂದ್ರು. ಆಚಾರ್ಯರ ಶಾಸ್ತ್ರವನ್ನು ಯಾರು ಅಧ್ಯಯನ ಮಾಡ್ತಾರೆಯೋ ಅವ್ರಿಗೆ ಈ ಫಲ ಇದೆ ಅಂತ ಇಲ್ಲಿ ವಿಜಯದಾಸರು ಹೇಳ್ತಾರಲ್ಲ, ಅದು ಅಲ್ಲಿ ಮಧ್ವವಿಜಯದಲ್ಲಿ ಸಾಕ್ಷಾತ್ತಾಗಿ ನೋಡಿರುವಂಥದ್ದು. ಅದು ಅಲ್ಲಿ ಹೇಳ್ತಾರೆ, ನಮಗೆಲ್ಲ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಚಿರಕಾಲ ನಮಗೆಲ್ಲ ಶಾಂತರಾಗಿ ಲೋಕ ಮೇಲಿನ ದರ್ಪಣದಂತೆ ಭ್ರಾಂತಿಯಲ್ಲಿ ನಿತ್ಯ ಮುಳುಗಿರಲು. ನಾವು ಹೇಗಿದ್ದೇವೆ ಅಂದ್ರೆ ಲೋಕ ಮಲಿನವಾಗಿರುವಂತ ದರ್ಪಣ, ಒಂದು ದರ್ಪಣ ಅಂತ ಅನ್ನುವಂಥದ್ದು ಇದೆ.
ಆ ದರ್ಪಣದ ಮೇಲೆ ಬೇಕಾದ ಧೂಳ್ ಬಿದ್ದಿದೆ, ಅದಕ್ಕೇನು ಪ್ರತಿಫಲಿಸುವಂತ ಶಕ್ತಿಯೇ ಇಲ್ಲ. ಈ ಜೀವ ಸ್ವರೂಪ ಅಂತ ಅನ್ನೋದನ್ನ ದರ್ಪಣಕ್ಕೆ ಹೋಲಿಸ್ತಾರೆ ವೇದಾಂತದಲ್ಲಿ. ಅದ್ರ ಮೇಲೆ ಆ ಲಿಂಗ ಶರೀರ ಇದೆ, ಆ ಲಿಂಗ ಶರೀರದಲ್ಲಿ ಲೋಕ ಅಂತ ಅನ್ನೋಂಥದ್ದು ನಾವು ತಗೊಂಡ್ರು ಲೋಕ ಅಂದ್ರೆ ಶರೀರ, ಲೋಕ ಅಂದ್ರೆ ಬ್ರಹ್ಮಾಂಡ. ಈ ಶರೀರಗಳನ್ನು ತಕೊಂಡು 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 ಭೂಮಿಗೆ ಬರ್ತಾನೆ ಇದ್ದೆವು. ಆ ಒಂದೊಂದು ಜನ್ಮದಲ್ಲಿ ಕೂಡ ಎಷ್ಟೋ ಕರ್ಮಗಳನ್ನ ಮಾಡ್ಕೊಂಡು ಹೋಗಿದ್ದೆವು. ಆ ಎಲ್ಲ ಕರ್ಮದ ಕೊಳೆ ಅಂಟು ನಮ್ಮ ಆ ದರ್ಪಣದ ಮೇಲೆ ಇದೆ. ಅದರಿಂದಾಗಿ ನಮ್ಗೇನು ಕಾಣಿಸೋದೇ ಇಲ್ಲ. ಎದು ಸರಿ ಎದ್ ತಪ್ಪು ಅಂತ ಕೂಡ ಕಾಣೋದಿಲ್ಲ. ಅದಕ್ಕೆ ಭ್ರಾಂತಿ ಅಂತಾರೆ. ಭ್ರಾಂತಿ ಅಂತಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಗುರ್ತಿಸೋದಿಕ್ಕೆ ಆಗದೆ ಇರೋಂತ ಒಂದು ಸ್ಥಿತಿ. ಮತ್ತೆ ಸರಿ ಇಲ್ಲದನ್ನೇ ಸರಿ ಅಂತ ತಿಳ್ಕೊಂಬಂತ ಸ್ಥಿತಿ ಕೂಡ. ಈ ತರ ಇರೋಂತ ನಿತ್ಯ ಮುಳುಗ್ತಾ ಇರೋಂತ ಈ ಜನರು ಯಾರಿದ್ರು, ಮುಳುಗಿ ಇರಲು ಅವ್ರಿಗೆ ಮಂತ್ರೋಪದೇಶಿಸಿದ್ರು. ಮಂತ್ರೋಪದೇಶವನ್ನು ಕೊಟ್ಟು ಅಮೃತಗೆರೆವ ಮಹಾಗ್ರಂಥಗಳ ಮಾಡಿ, ಆ ಮಂತ್ರೋಪದೇಶ ಇನ್ನೂ ನಾಳೆಯೂ ಎಲ್ಲರೋಡ ಕಿವಿಯಲ್ಲಿ ಬಂದು ಹೇಳೋ ಹಂಗೆ ಅವರು ಸುಲಭವಾದ ಯಾವುದೋ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಅವ್ರು ಮಂತ್ರೋಪದೇಶ ಕೊಟ್ರೋ ಏನೋ ಅಂತ ಇಲ್ಲ. ಚಿಕ್ಕ ಚಿಕ್ಕ ಅವರೋಡ ದ್ವಾದಶ ಸ್ತೋತ್ರಾದಿಗಳಲ್ಲೇ ಅವ್ರು ಬಂದು ಪರಮಾತ್ಮನ ಹೊಗಳ್ತಾ ಇರುವಂತ ಆ ಶ್ಲೋಕಗಳಲ್ಲಿ ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷತಃ, ಅದೇನದು ಅದ್ ಮಂತ್ರೋಪದೇಶ ತಾನೆ. ಯಾವಾಗ ಕಾಲದಲ್ಲಿ ಕೂಡ ಅನಂತನನ್ನು ನೀ ಚಿಂತಿಸು ಅಂತಾರೆ. ಸಂತತಂ ಚಿಂತೆಯೇ ಅನಂತಂ ಚಿಂತೆಯೇತ್ ಅನಂತಂ, ಅನಂತಾಯ ನಮಃ ಅನಂತಾಯ ನಮಃ ಅಂತ ಅವನ್ನ ಚಿಂತಿಸು. ಯಾಕೆಂದ್ರೆ ಅನಂತ ಅಂತ ಅನ್ನೋಂಥ ಗುಣ ಎಲ್ಲಾತ್ರಲ್ಲೂ ಇರುವಂತ ಗುಣ. ಪರಮಾತ್ಮನೋಡ ಎಲ್ಲಾ ಗುಣಗಳು ಕೂಡ ಅನಂತ. ಈ ಅನಂತ ಅಂತ ಅನ್ನೋಂಥ ಗುಣ ಅದನ್ನು ಯಾವಾಗ್ಲೂ ಚಿಂತಿಸ್ತಾ ಇರು ಅಂತಾರೆ. ಅಂತ ಅನಂತವಾಗಿರುವಂತ ಆ ಪರಮಾತ್ಮ ಅನಂತ ಕಾಲ ಅನಂತ ದೇಶ ಅಂತಲ್ಲಿ ತತನಾಗಿದ್ದಾನ. ಅದಕ್ಕೆ ಸಂತತಂ ಚಿಂತೆಯೇ. ಸಂತತಂ ಅಂದ್ರೆ ಎಲ್ಲ ಕಾಲದಲ್ಲಿ ಅಂತ ಒಂದು ಅರ್ಥ. ಇನ್ನೊಂದು ಸಂತತಂ ಅಂದ್ರೆ ಸಮ್ಯಕ್ ತತವಾಗಿರುವಂತ ಅನಂತ, ಕಾಲ ದೇಶ ಗುಣದಿಂದ ತತನಾಗಿರುವಂತ ಅನಂತ, ಅವನನ್ನು ಚಿಂತಿಸು ಅಂತ ಈ ಮಂತ್ರೋಪದೇಶಾದಿಗಳನ್ನು ಕೊಟ್ರು. ಮಂತ್ರ ಅಂದ್ರೆ ಯಾವ್ದನ್ನ ಮನನ ಮಾಡಿ ನಾವು ಅದರಿಂದ ಫಲ ಪಡಿಬೋದೋ ಅಂತದ್ದು. ಅವಾಗ ಎಲ್ಲಾ ಗ್ರಂಥಗಳು ಕೂಡ ಅದೇ. ಏನೇನು ವಚನಗಳು ವಾಕ್ಯಗಳು ಅವ್ರು ಕೊಟ್ರೋ ಅದನ್ನು ನಾವು ಮನನ ಮಾಡಿದ್ರೆ ನಮಗ್ ಬಂದು ಅದೊಂದು ಮಂತ್ರೋಪದೇಶ ಆಗತ್ತೆ. ಮಂತ್ರ ಅಂದ್ರೆ ನಮ್ಮ ಒಂದು ಪರಿಸ್ಥಿತಿ ಇಲ್ಲಂದ್ರೆ ನಮ್ನ ಹೊರಗೆ ಕರ್ಕೊಂಡು ಹೋಗುತ್ತೆ, ಅಂದ್ರೆ ಕಷ್ಟದಿಂದ ನಮ್ನ ಪಾರ್ ಮಾಡುತ್ತೆ. ಮಮ ಸ್ವಾಮಿ ಹರಿರ್ ನಿತ್ಯಂ ಸರ್ವಸ್ಯ ಪತಿರೇವಚ, ಇದು ಅವ್ರು ಕೊಟ್ಟ ಮಂತ್ರ. ಇದು ಈ ಮಂತ್ರೋಪದೇಶವನ್ನು ಅವರು ಕೊಟ್ರು. ಅದ್ ಹೇಗೆ ಅಂದ್ರೆ ಅಮೃತ ಗೆರೆವೋ, ಅದು ಒಂದು ಅಮೃತವನ್ನು ಗೆರೆಯುವಂತ ಒಂದು ಮಂತ್ರವಾಗಿದೆ ಅಂದ್ರು. ಯಾಕೆ ಈ ಅಮೃತ ಏನ್ ಮಾಡತ್ತೆ? ಅಮೃತ ಅಂತಂದ್ರೆ ಮನಸ್ಸಿಗೆ ತಂಪನ್ನು ನೀಡುತ್ತೆ. ಈ ಅಮೃತ ಅಂತ ಅನ್ನೋದು ಅವ್ರನ್ನ ಮೃತಿಯಿಂದವೇ ಆಚೆ ಕರ್ಕೊಂಡು ಹೋದ್, ಅಂದ್ರೆ ಜನ್ಮ ಮರಣಗಳ ಈ ಒಂದು ಸೆರೆಮಾಲೆಯಾಗಿ ಇರುವಂತ ಭವ ಸಂಸಾರದಿಂದವೇ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗುತ್ತೆ ಅಂತ ಒಂದು ಮಹಾಮಂತ್ರಗಳನ್ನು ಅವರು ಕೊಟ್ರು. ಮಹಾ ಗ್ರಂಥಗಳನ್ನು ರಚನೆ ಮಾಡಿ ಮಂದ ಜನಕ್ಕೆ ಕಿಂಚಿತ್ತು ಪೋಗಾಡಿಸಿ, ಅನಾದಿಯಿಂದ ಬಂದ ಕಿಂಚಿತು ಪೋಗಾಡಿಸಿ, ಸ್ವಲ್ಪ ಸ್ವಲ್ಪವಾಗಿ ಅದು ಆ ಅನಾದಿಯಿಂದ ಬಂದಿದಲ್ವಾ ಕೊಳೆಗಳು, ಅನಾದಿಯಿಂದ ಬಂದ ಗ್ರಂಥಿಯನ್ನು ಬಿಡಿಸಿ. ಈ ಅನಾದಿಯಿಂದ ಬಂದ ಗ್ರಂಥಿ ಯಾವುದು ಅಂತಂದ್ರೆ ಲಿಂಗ ಶರೀರವೇ. ಅದು ಬಂಧನ ಅಂತಂತಾರೆ. ಅನಾದಿಯಿಂದ ಬಂದ ಗ್ರಂಥಿ, ಗ್ರಂಥಿ ಅಂತಂದ್ರೆ ಮೂರು ಗುಣಗಳು. ಮೂರು ಗುಣ ಅಂತಂದ್ರೆ ರೋಪ್ಸ್ ಅಂತ ಅಂತೇವಲ್ಲ, ಆತರ ಈ ಮೂರು ಗುಣ ಅಂತ ಅನ್ನುವಂಥದ್ದೇ ನಮ್ಮ ಸುತ್ತುವರಿದಿರುವಂಥದ್ದು. ಅದು ಹಾಗಾಗಿ ಅದು ನಮ್ಮನ್ನು ಬಂಧಿಸುವಂಥದ್ದು. ಅದು ಅನಾದಿಯಿಂದ ಬಂದಿರುವಂಥದ್ದು ಅಂತಾರೆ. ಅನಾದಿ ಲಿಂಗ ಶರೀರ ಅಂತ ಅನ್ನೋದು ಅನಾದಿ ಬಂಧನ. ಈ ಅನಾದಿಯಾಗಿರುವಂತ ಈ ಗ್ರಂಥಿಗಳನ್ನು ಬಂದು ಬಿಡಿಸಿದ್ರು ಅಂತಂದ್ರು. ಆಯಾ ಜೀವರಿಗೆ ಯೋಗ್ಯತಾನುಸಾರವಾಗಿ ಬಿಡಿಸಿದ್ರು. ತತ್ವಾನುಸಾರ ಎಂತೆಂತು ಮನಸ್ಸಿಗೆ ಸೌಕರ್ಯವಾಗುವ ಪಂಥ ತೋರಿದರಯ್ಯ ಭೇದಾರ್ಥದಿ ಪಿಂತೆ ಮಂತಿಗ ಇರ್ರಿ. ಇವರು ಗ್ರಂಥಿಯನ್ನು ಬಿಡಿಸಿ ತತ್ವಾನುಸಾರ ಎಂತೆಂತೂ ಮನಸ್ಸಿಗೆ ಅಂದ್ರೆ ತತ್ವವನ್ನು ಅದಕ್ಕೆ ಅನುಗುಣವಾಗಿ ಅಂದ್ರೆ ಸತ್ಯದ ಅನುಗುಣವಾಗಿ ಅವರು ಒಂದು ದಾರಿಯನ್ನು ತೋರಿದ್ರು ಅಂತಂದ್ರು. ಈ ಸತ್ಯದ ದಾರಿ ಅಂತ ಅನ್ನುವಂಥದ್ನ ತೋರಿಸಿ ಜನರಿಗೆ ಬಂದು ಸೌಕರ್ಯ ಆಗೋ ಹಂಗ ಅದನ್ನ ಕೊಟ್ರು ಅಂದ್ರು. ಮನಸ್ಸಿಗೆ ಅದು ಸುಲಭ ಅಂತ ಅನ್ನಿಸ್ಬೇಕಲ್ಲ ಮಾಡ್ಬೇಕಾದ್ರೆ, ಇದೆಲ್ಲ ನನಗೆ ಆಗ್ಲಾರ್ದು ಅಂತಂದ್ಬಿಟ್ಟು ದೂರ ಓಡೋಂಥದ್ದಾಗಿದ್ರೆ ಕಷ್ಟ. ಆದ್ರೆ ಅವ್ರು ಹಾಗಲ್ಲ, ಅವ್ರು ಬಂದು ಸುಲಭವಾಗಿ ಮಾಡ್ರಿ ಅಂತಂದ್ರು. ದೇವರನ್ನು ಬಂದು ಒಲಿಸೋದು ಏನು ಕಷ್ಟ ಇಲ್ಲ, ಸುಲಭ ಅಂತಂದ್ರು. ಸುಲಭನೋ ಹರಿ ತನ್ನವರನ ಅರಗಳಿಗೆ ಬಿಟ್ಟಾಗಲ್ಲನು ಅಂತಂದ್ಬಿಟ್ಟು ಜಗನ್ನಾಥ ದಾಸರು ಆಚಾರ್ಯರೋಡ ಹೃದಯದಲ್ಲಿದ್ದನ್ನೇ ಪ್ರಕಟ ಮಾಡ್ತಾರೆ. ಮಲಗಿ ಆದ್ರೂ ಮಾಡಿ,
ಕೂತ್ಕೊಂಡಾದ್ರೂ ಮಾಡಿ, ಎದ್ದಾದ್ರೂ ಮಾಡಿ, ಅವನು ನಿಮ್ಗೆ ನೀವು ಮಾಡಿದಷ್ಟೇ ಒಲಿತಾನ ಅಂದ್ರು. ಮಲಗಿ ಪರಮಾದರದಿ ಪಾಡಲು ಅಂತ ಅನ್ನೋಂತ ಅದೆಲ್ಲ ತನ ಅವನೋಡ ಸುಲಭತನವನ್ನು ಜನರಿಗೆ ಪರಿಚಯ ಮಾಡಿಕೊಟ್ರು. ದೇವರೇನೋ ಒಂದು ಪನಿಷ್ಮೆಂಟ್ ಕೊಡುವಂತ ಒಂದು ಮಾಸ್ತರ್ ಹಂಗ ನಿಂತಿದ್ದಾನ ಅಂತ ಅನ್ನುವಂಥ ಪರಿಚಯ ಕೆಲವರಿಗಿದೆ. ಆದ್ರೆ ಇಲ್ಲಿ ನೋಡಿ ವಿಜಯದಾಸರು ಏನ್ ಹೇಳ್ತಾರೆ ಅಂದ್ರೆ, ಆಚಾರ್ಯ ಮಧ್ವರು ತೋರಿಸಿದ್ರು ದೇವರೇ ಎಂತವನು ಅಂತಂದ್ರೆ ತನ್ನ ಭಕ್ತರ ಮೇಲೆ ತುಂಬಾ ಪ್ರೀತಿ ಉಳ್ಳವನು ಅಂತಾರೆ. ಅವನು ಅವ್ರಿಗೆ ಬಂದು ಕಷ್ಟ ಆಗದೇನೆ ಅವ್ರು ಮಾಡ್ಲಿ ಅಂತ ತಾನ ಅವನು ಬೇಸರ ಪಡಿಸ್ದೇನೆ ಅವ್ನು ಮಾಡಿಸ್ತಾನ. ಅವ್ರಿಗೆ ಅವ್ರು ಎಷ್ಟು ತನಕ ತಡೆಯೋರು ಅಷ್ಟು ಮಾತ್ರ ಅವ್ರಿಗೆ ಕೊಡ್ತಾನ, ಹೆಚ್ಚಿಗೆ ಕೊಡೋದೇ ಇಲ್ಲ ಅವನು. ಅಷ್ಟು ಅವನೋಡ ಕರುಣೆ ಅಂತಂದ್ರು. ಆ ಕರುಣಾಳು ಆಗಿರುವಂತ ಪರಮಾತ್ಮ ಈ ಮಧ್ವಾಚಾರ್ಯರ ಮೂಲವಾಗಿ ಜನರ ಹತ್ರ ಹೋಗೋ ಹಂಗ ಅವ್ರು ಮಾಡಿದ್ರು. ದೇವರು ಅವನ ಕರುಣೆ ಅದು ಆಚಾರ್ಯರನ್ನು ಕಳಿಸಿದ್ದು. ಆಚಾರ್ಯರು ಏನ್ ಮಾಡ್ರು, ಅವ್ರ ಕರುಣೆಯನ್ನು ಸುರಿದು ದೇವರನ್ನು ಈ ಜನರಿಗೆ ತಿಳಿಸೋದು ಅಂತ ಅನ್ನೋದ್ರೆ ಸುಲಭವಾಗಿರ್ಬೇಕು ಅವನು ಅಂತ ಆ ಸುಲಭವಾದ ಮಾರ್ಗವನ್ನು ತೋರಿಸಿಕೊಟ್ರು ಅಂತಾರೆ. ಅದರಲ್ಲಿ ಈ ಸುಲಭ ಮಾರ್ಗದಲ್ಲಿ ತಾನೆ ಇದೆಲ್ಲ ಬರ್ತಾನೆ. ನಿನ್ನ ಪಾಲಿನ ಕರ್ಮ ಮಾಡು ಬಂದುದನುಣ್ಣು ಹರಿಯ ಚರಣದ ಅರಿವು ತಪ್ಪದಿರಲಿ. ಆಮೇಲೆ ನೀನು ಲೋಕವನ್ನು ನೋಡು, ಅಲ್ಲಿ ನೋಡಿದಾಗ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರ್ ಅನಂತ ಗುಣ ಪರಮಃ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಾತೃಗತಿ. ಇಂಥ ವಿಚಾರಗಳೆಲ್ಲ ಅವರು ಎಷ್ಟು ಹತ್ರ ಇದ್ದಾನ ಪರಮಾತ್ಮ ಅಂದ್ರು. ನಿನ್ ತಂದೆಯೊಳಗೆ ತಂದೆಯಾಗಿ ತಾಯಿಯೊಳಗೆ ತಾಯಿಯಾಗಿ ಗುರುವೊಳಗೆ ಗುರುವಾಗಿ ಇರೋಂಥವನು ಹರಿಯೇ ತಾನೆ ಅಂತಂದ್ರು. ಯಾಕೆಂದ್ರೆ ಅವನೇ ಅಂತರ್ಯಾಮಿಯಾಗಿದ್ದು, ಅವನೇ ಈ ಜೀವನ ಇಲ್ಲಿ ಹುಟ್ಟಿಸಿದವ ಅಂತ ಈ ವಿಚಾರ ಎಲ್ಲ ಒಂದು ಹತ್ರದಿಂದ ತೋರಿಸಿಕೊಟ್ಟವರು ಆಚಾರ್ಯರು. ಅವ್ರು ತೋರಿಸಿಕೊಟ್ಟದ್ದು ಸುಲಭವಾಗಿ ಜನರಿಗೆ ಬಂದು ಸೌಕರ್ಯವಾಗಿ ಇತ್ತು. ಇದನ್ನು ಮಾಡೋದಕ್ಕೆ ಏನು ಕಷ್ಟ ಆಗ್ಲಿಲ್ಲ ಅಂತಾರೆ. ಅಂತ ರೀತಿಲಿ ಅವ್ರು ತೋರಿಸಿಕೊಟ್ಟು ಎಂತೆಂತೂ ಕೂಡ ಮನಸ್ಸಿಗೆ ಸೌಕರ್ಯವಾಗುವ ಪಂಥ ತೋರಿದರಯ್ಯ. ಬೇದಾರ್ಥದಿ ಪಿಂತೆ ಮುಂತೀಗ 100 ಕೋಟಿ ಕುಲಕ್ಕೆ ಅಂತಕನ ಬಾಧೆ ಇಲ್ಲದಂತೇವೆ. ಇಲ್ಲಿ ಅವರೋಡ ಒಂದು ಈ ಶ್ರವಣ ಆಚಾರ್ಯರ ಗ್ರಂಥ ಅದರೋಡ ಅಧ್ಯಯನ ಶ್ರವಣ ಅದರೋಡ ಒಂದು ಅನುಸಂಧಾನ ಮಾಡೋ ಅವರಿಗೆ ಅವ್ರೇನ್ ತೋರಿಸಿದ್ರೋ ಬೇದಾರ್ಥದ ಹಾದಿ ಅದನ್ನು ಬಂದು ಯಾರು ಅನುಸರಿಸ್ತಾರೆಯೋ ಅವರಿಗೆ ಹಿಂದೆ ಮತ್ತೆ ಮುಂದೆ 100 ಕೋಟಿ ಜನ ಅವರೋಡ ವಂಶದವರು ಅಂತಾರೆ. 100 ಕೋಟಿ ಕುಲಕ್ಕೆ ಅಂತಕನ ಬಾಧೆ ಇಲ್ಲದಂತೆ, ಯಮನ ಬಾಧೆಯೇ ಇಲ್ದೇನೆ ಅವರೆಲ್ಲ ಕೂಡ ಪಾರಾಗ್ತಾರೆ ಅಂದ್ರು. ಹಿಂದೆ ಮುಂದೆ ಇರೋಂತ ಆ ಪೀಳಿಗೆಗಳು ಜನರೇಷನ್ಸ್ ಆಫ್ ಪೀಪಲ್ ನ ಹೇಳ್ತಾರೆ. 1 ಜನರೇಷನ್ ಅಲ್ಲ, 2 ಜನರೇಷನ್ ಅಲ್ಲ, ಯಾರಾದ್ರೂ ಒಬ್ರು ಆ ಒಂದು ಕುಲದಲ್ಲಿ ಆಚಾರ್ಯರ ಒಂದು ಮಧ್ವ ಸಿದ್ಧಾಂತನ ಅವ್ರು ಶರಣಾಗಿ ಅದನ್ನು ಕಲಿತರು ಅಂದ್ರೆ, ಅದಕ್ಕೆ ಅನುಯಾಯಿಗಳಾಗಿ ಅದನ್ನೇ ಅವ್ರ ಮನಸ್ಸಲ್ಲಿ ಹೊತ್ಕೊಂಡ್ರು ಅಂದ್ರೆ, ಅವರೋಡ ಹಿಂದಿನ ಇಷ್ಟು ಜನರು ಕೂಡ ಮುಂದೆ ಇರೋಂಥವ್ರು ಕೂಡ ಎಲ್ಲರಿಗೂ ಕೂಡ ದೇವರ ಅನುಗ್ರಹವನ್ನು ಮಾಡ್ತಾನೆ. ಅವರು ಕೂಡ ಸಾಧನೆ ಮಾಡಿ ಆ ಯಮನ ಬಾಧೆಗೆ ಸಿಕ್ಕದೇನೆ ಮೋಕ್ಷಕ್ಕೆ ಹೋಗಿ ಸೇರೋ ಹಂಗ ಅವನ ಅನುಗ್ರಹ ಮಾಡ್ತಾನ ಅಂತಾರೆ. ಈ ತರ ಇರೋಂತ ಅವರೋಡ ಸಿದ್ಧಾಂತ ಎಷ್ಟು ಎತ್ತರದಲ್ಲಿದೆ ಅಂತಾರೆ. ಅದನ್ನು ನೀವು ಮಾತ್ರ ಪಡೆಯುವಂಥದ್ದಲ್ಲ, ನಿಮ್ಮ ಒಟ್ಟಿಗೆ ಬಂದಿರೋರು, ಇವಾಗಿರೋಂಥವ್ರು, ಮುಂದೆ ಇರೋಂಥವ್ರು, ಹಿಂದೆ ಬರುವಂಥವ್ರು ಎಲ್ಲರಿಗೂ ಕೂಡ ಅವನ ಅನುಗ್ರಹ ಮಾಡ್ತಾನ ಅಂತಂದ್ರು. ಇಷ್ಟು ಆ ಭೇದಾರ್ಥದಿ ಹಂಗೆ ಅಂತ ಭೇದ ಅಂತ ಅನ್ನೋದೇ ತಿಳಿಬೇಕು. ಜೀವ ಈಶ ಭೇದ ಇದು ಮುಖ್ಯವಾದ ಭೇದ. ಜೀವ ಜೀವ ಭೇದ ಅದು ನಮ್ಗೆ ದೇವರನ್ನು ತೋರಿಸಿಕೊಡೋದಿಕ್ಕೆ ಆ ಏನು ಅಡ್ಡಿ ಮನಸ್ಸಿಗೆ ಬಾಧೆಗಳು ಬರತ್ಯೋ ಅದನ್ನು ಪರಿಹಾರ ಮಾಡೋದದು ಜೀವ ಜೀವ ಭೇದ ಮತ್ತೆ ಜೀವ ಜಡ ಭೇದ. ಜೀವ ಈಶ ಭೇದ ಮುಖ್ಯವಾಗಿ ಅವನ ನಿಯಾಮಕ ಅಂತ ನಮಗ್ ತಿಳಿಸಿಕೊಡೋದು. ಆ ಭೇದಾರ್ಥ ಜ್ಞಾನ ನಮಗ್ ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ ಆ ಭೇದಾರ್ಥ ಜ್ಞಾನವನ್ನು ಆ ದಾರಿಯನ್ನು ತೋರಿಸಿಕೊಟ್ರು. ಅದರಿಂದ ಜನರಿಗೆ ಎಷ್ಟು ಉತ್ಕೃಷ್ಟವಾದ ಲಾಭ ಆಗತ್ತೆ ಅಂತಂದ್ರು. ಆಮೇಲೆ ಅವ್ರಂತಾರೆ ಸಂತೋಷವಿತ್ತು ಎಂದಿಗೂ ಪ್ರತಿಕೂಲ ಆದ ಕಾಂತಾರ ಕಡಿವ ಕುಟಾರ ಅಂತಂದ್ರು. ಕಾಂತಾರ ಅಂತಂದ್ರೆ ದೊಡ್ಡದಾದ ಒಂದು ಆಪತ್ತು, ಎಷ್ಟೋ ದೊಡ್ಡ ಆಪತ್ತನ್ನು ಕೂಡ ಅದು ಕಡಿಯೋಂತ ಕುಟಾರವಾಗಿದೆ ಅಂತಂದ್ರು. ಏನು ಈ ಭೇದಾರ್ಥ ಜ್ಞಾನ ಅಂತ ಅನ್ನುವಂಥದ್ದು ನಮಗೆ ಏನು ಆಚಾರ್ಯರು ಕರುಣಿಸಿದ್ದಾರೆ, ಅದು ಆಚಾರ್ಯರ ಕರುಣೆ ಮಳೆಯೇ. ಅಂತ ಕರುಣೆ ಮಳೆಯಲ್ಲಿ ಯಾರು ಮೀತಾ ಇದ್ದಾರೆಯೋ ಅವ್ರಿಗೆ ಸಂತೋಷವೇ ಸಂತೋಷ ಅಂದ್ರು. ಆ ಸಂತೋಷದ ಜೊತೆಯಲ್ಲಿ ಅವ್ರು ಬಾಳ್ತಾರೆ. ಮತ್ತೆ ಎಂದಿಗೆ ಕೂಡ ಅವರಿಗೆ ಈ ಪ್ರತಿಕೂಲವಾಗಿರುವಂತ ದುಷ್ಟ ಶಕ್ತಿಗಳಾಗಿರುವಂಥದ್ದು ಅವ್ರ ಮೇಲೆ ದಾಳಿ ಮಾಡದೇನೆ ಅವ್ರ ರಕ್ಷಣೆಯನ್ನು ಮಾಡ್ತಾರೆ. ಅದು ಒಂದು ಕಾಂತಾರ ಕಡಿವ ಕುಟಾರವಾಗಿ ಇದೆ ಕಾಣು ಅಂತಾರೆ.
ಇಂತೂ ಸಜ್ಜನರನ್ನು ಪಾಲಿಸಿ ಅತಿ ತೀವ್ರ ಸಂತರಿಗೆ ನವವಿಧ ಭಕ್ತಿ ಪುಟ್ಟುವಂತೆ ಕೇವಲ ಸಾಧನಕ್ಕೆ ದ್ವಾರಕೆಯಲ್ಲಿ ನಿಂತಿದ್ದ ನಿಗಮಗೋಚರ ರುಕ್ಮಿಣೀಕಾಂತನ ವಿಗ್ರಹ ನಿಲ್ಲಿಸಿ ಅಂತ ಹೇಳಿದ್ರು. ಲಕ್ಷಣದಿಂದ ಮುಂದೆ ಓದೋಣ ಅದನ್ನ. ಇಲ್ಲಿ ಅವ್ರು ಹೇಳ್ತಾರೆ, ಈ ತರ ಅವರು ಆ ಜನರಿಗೆ ಬಂದು ಏನು ಅನುಗ್ರಹ ಮಾಡಿದ್ರು ಅದಾಯ್ತು. ಈಗ ಅಂತಾರೆ, ಸಜ್ಜನರು ಇಷ್ಟೆಲ್ಲ ಅವ್ರ ಗ್ರಂಥ ಎಲ್ಲ ಕೊಟ್ಟ ಮೇಲೆ ಕೂಡ ಮತ್ತು ಅವ್ರಿಗೆ ಬಂದು ಸಾಕಷ್ಟು ವಿಘ್ನಗಳು ಬರ್ತಾ ಇದೆ. ಈ ವಿಘ್ನಗಳೆಲ್ಲ ಇವ್ರಿಗೆ ಬಂದು ಸುಲಭವಾಗಿ ಪರಿಹಾರ ಆಗ್ಬೇಕು ಅಂತಂದ್ರೆ ಅವ್ರಿಗೆ ನಾವೇನಾದ್ರೂ ಮಾಡ್ಬೇಕು ಅಂತ ಆಚಾರ್ಯರು ಚಿಂತನೆ ಮಾಡ್ರು ಅಂತಾರೆ. ಅವ್ರ ಯೋಚನೆ ಇತ್ತಂತೆ, ಇವ್ರಿಗೆ ಏನಾದ್ರೂ ಮಾಡ್ಬೇಕು ನಾನು, ಇಷ್ಟು ಎಲ್ಲ ವಿಧವಾದದ್ದನ್ನು ಕೊಟ್ಟ ಮೇಲೆ ಕೂಡ ಅವರಿಂದ ಅದನ್ನು ಮಾಡಕ್ಕಾಗ್ದೇನೆ ಅವರು ತಿಂಡಾಡ್ತಾರೆ. ಅದರಿಂದ ಏನ್ ಮಾಡೋದು ಇವ್ರಿಗೆ ಅಂತ ಒಂದು ದಿವಸ ಅವರು ಉಡುಪಿಯಲ್ಲಿ ನೆಲೆ ಇದ್ರು. ಅವಾಗ ಉಡುಪಿಯಲ್ಲಿ ಇದ್ದು ಪಾಠ ಪ್ರವಚನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಈ ತರ ಚಿಂತನೆ ಬಂತು, ಏನಾದ್ರೂ ಮಾಡೋಣ ಅಂತ. ಅವಾಗ ಅವ್ರಿಗೆ ಏನ್ ತೋರಿತು ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ದ್ವಾರಕಾಪುರಿಯಲ್ಲಿ ನಿಂತಿದ್ದ ಆ ಕೃಷ್ಣ ವಿಗ್ರಹವನ್ನು ತಂದು ಇಲ್ಲಿ ಸ್ಥಾಪನೆ ಮಾಡೋಣ, ಕೃಷ್ಣನೋಡ ದರ್ಶನ ಮಾಡಿ ಕೃಷ್ಣನ ಸೇವೆಯನ್ನು ಮಾಡಿ ಅವ್ರ ವಿಘ್ನವನ್ನು ಪರಿಹಾರ ಮಾಡ್ಕೊಳ್ಳಿ ಜನರು ಅಂತ ಒಂದು ಚಿಂತನೆಯಿಂದ ಬಂದ ವಿಗ್ರಹ ಅದು. ಆಚಾರ್ಯರು ಯಾಕೋ ಏನೋ ಅಲ್ಲಿ ಒಂದು ಹಡಗಿಲ್ಲಿ ಇತ್ತು ಅದನ್ನ ತಗೊಂಡ್ ಬಂದ್ರು ಅಂತಲ್ಲ, ಆಚಾರ್ಯರ ಮನಸ್ಸಲ್ಲಿ ನೆನೆಸಿದ್ರು ಏನಾದ್ರೂ ಮಾಡ್ಬೇಕು ಇವ್ರಿಗೆ ಅಂತ. ಅದೇ ನಮಗ್ ಬೇಕಾದ ಆ ಪರಮಾತ್ಮನೋಡ ಅನುಗ್ರಹದಿಂದ ಈ ಆಚಾರ್ಯರು ಬಂದ್ರು. ಆದ್ರೆ ಆಚಾರ್ಯರ ಅನುಗ್ರಹ ಈ ಜೀವರ ಮೇಲೆ ಹೇಗಿದೆ ಅಂತ ನೋಡಿ ಅಂತ ಆ ಪರಮಾತ್ಮನವೇ ಅವ್ರು ಮುಂದೆ ನಿಲ್ಸಿದ್ರು ಅಂತಾರೆ. ಅವನು ಇವನನ್ನು ನೋಡ್ರಿ, ನೀವು ಪರಮಾತ್ಮನ ಧ್ಯಾನವನ್ನು ಮಾಡಿ, ಅದರಿಂದ ನಿಮ್ಮ ಎಲ್ಲಾ ವಿಘ್ನಗಳು ಕೂಡ ಪರಿಹಾರ ಆಗತ್ತೆ ಅಂತಾರೆ. ಧ್ಯಾನ ಅಂತ ಅನ್ನೋಂಥದ್ನ ಇಲ್ಲಿ ವಿಜಯದಾಸರು ಕಳಗ್ಗ ಹೇಳ್ತಾರೆ. ಆ ಧ್ಯಾನವನ್ನು ಮಾಡೋರಿಗೆ ಏನು ಅಂತ, ಆ ಧ್ಯಾನವನ್ನು ಮಾಡ್ಕೊಂತ ನೀವು ಮುಂದೆ ನಿಮ್ಮ ವಿಘ್ನಗಳನ್ನ ಪರಿಹಾರ ಮಾಡ್ಕೋಬಹುದು ಅಂತ ಅನ್ನೋದನ್ನ ಅಲ್ಲಿ ಹೇಳ್ತಾರೆ. ಈ ಮಧ್ವವಿಜಯದಲ್ಲಿ 9ನೇ ಅಧ್ಯಾಯದಲ್ಲಿ ಇದು ಬರುತ್ತೆ, 40ನೇ ಶ್ಲೋಕ. ನನ್ವನನ್ಯ ಶರಣಾತ್ಮನಾಂ ಸತಾಂ ಸಿದ್ಧಿ ವಿಘ್ನ ಮುಖದೋಷ ಬೇಷಜಂ ಐಚ್ಛದಚ್ಚಲ ದಯೋದಯಾದಯಂ ರುಪ್ಯ ಪೀಠ ಪುರಗಃ ಕದಾಚನ. ಯಾವುದೋ ಒಂದ್ಸಲಿ ಅವರು ರೂಪ್ಯಪೀಠದಲ್ಲಿ ಇರೋ ಕಾಲದಲ್ಲಿ ಅವರು ಈ ತರ ಆಲೋಚನೆ ಮಾಡ್ರು ಅಂತಾರೆ. ಈ ನನ್ನ ಜನರಾಗಿರೋಂಥವ್ರು ಯಾರು ನನ್ಗೆ ಶರಣಾಗ್ತಾ ಇದ್ದಾರೆಯೋ ಅವ್ರಿಗೆಲ್ಲ ಏನಾದ್ರೂ ಮಾಡಿ ಅವರೋಡ ಒಂದು ಪಾಪ ಅಂತ ಅನ್ನೋಂಥದಕ್ಕೆ ಒಂದು ಮದ್ದನ್ನು ಕೊಡ್ಬೇಕು. ಆ ಬೇಷಜಂ ಅಂತಂದ್ರೆ ಮದ್ದು, ಏನಾದ್ರೂ ಒಂದು ಮದ್ದು ಅನ್ನು ಇವ್ರಿಗೆ ಕೊಡ್ಬೇಕು, ಆ ದೋಷ ಪರಿಹಾರವಾಗಿ ಇರುವಂತ ಒಂದು ಮದ್ದು. ಅದಕ್ಕೆ ಅವರು ಅನಿಮಿತವಾದ ಒಂದು ದಯೆಯನ್ನು ತೋರಿ ಈ ಕೃಷ್ಣ ವಿಗ್ರಹವನ್ನು ತಂದು ಸ್ಥಾಪನೆ ಮಾಡಿದ್ರು ಅಂತ ಅದನ್ನು ಹೇಳ್ತಾರೆ. ಮಂದಹಾಸ ಮೃದು ಸುಂದರಾನನಂ ನಂದನಂದನಂ ಅತೀಂದ್ರ ಆಕೃತಿಂ ಸುಂದರಂ ಸ ಇಹ. ಆತರ ಇಲ್ಲಿ ಹೇಳ್ತಾ ಇದ್ದಾರೆ, ಮಂದಹಾಸಯುಕ್ತವಾಗಿರುವಂತ ಆ ಪರಮಾತ್ಮನ ರೂಪ. ನಂದನಂದನಂ ಅಂತಂದ್ರೆ ಆ ಯಶೋಧಾನಂದನಾಗಿರುವಂತ ಆ ಪರಮಾತ್ಮ ಅತೀಂದ್ರಿಯವಾದ ಆಕೃತಿ. ಈಗ ಇಲ್ಲಿ ನಿಂತಿರುವಂತ ಆಕೃತಿ ಏನ್ ನಾವು ನೋಡ್ತೇವೆ ಉಡುಪಿ ಕೃಷ್ಣ ಅಂತ ಅನ್ನೋಂಥ ವಿಗ್ರಹ, ಆ ವಿಗ್ರಹದೊಳಗೆ ಅವ್ರು ಏನನ್ನು ಬಂದು ಸ್ಥಾಪನೆ ಮಾಡಿದ್ರು, ಆ ಸನ್ನಿಧಾನ ಆಚಾರ್ಯರು ಸ್ಥಾಪನೆ ಮಾಡಿರುವಂತ ಆ ಪರಮಾತ್ಮನ ಸನ್ನಿಧಾನದ ವಿಶೇಷವನ್ನು ಹೇಳ್ತಾರೆ. ಆ ಸನ್ನಿಧಾನ ವಿಶೇಷ ಹೇಗಿತ್ತು ಅಂದ್ರೆ ಅತೀಂದ್ರಿಯವಾದ ಆಕೃತಿ ಅಂತಂದ್ರು. ಅತೀಂದ್ರಿಯ ಅಂತಂದ್ರೆ ನಮ್ ಕಣ್ಣಿಗೆ ಕಾಣಿಸ್ಲಂಗಿರೋಂಥ ಆಕೃತಿ, ನಮ್ ಕೈಯಿಂದ ಮುಟ್ಟಾಕಾಗದೇ ಇರೋಂಥ ಆಕೃತಿ. ಇವಾಗ ನಾವು ನೋಡ್ತಿರೋಂಥ ವಿಗ್ರಹ ಏನ್ ನಾವು ನಮಗ್ ಕಣ್ಣಿಗೆ ಗೋಚರ ಆಗತ್ತೆ, ಯಾವುದು ಸ್ವಾಮಿಗಳು ಮುಟ್ಟಿ ಪೂಜೆ ಮಾಡ್ತಾರೆಯೋ ಅದಲ್ಲ, ಅದ್ರೊಳಗೆ ಇರುವಂತ ಸನ್ನಿಧಾನವನ್ನು ಇಲ್ಲಿ ಹೆಂಕ್ ಮಾಡ್ತಾರೆ. ಆ ವಿಗ್ರಹ ಪ್ರತೀಕ ಅದ್ರೊಳಗೆ ಬಂದು ಅತೀಂದ್ರಿಯವಾದ ಆಕೃತಿ ಇರುವಂತ ಆ ಪರಮಾತ್ಮ ನಿಂತಿದ್ದಾನ, ಸುಂದರವಾಗಿದ್ದಾನ ನೋಡಾಕ. ಅಂತ ಸುಂದರ ಸ್ವರೂಪನಾಗಿರುವಂತ ಈ ಕೃಷ್ಣ ಯಾರು ಬಂದು ಇವನನ್ನು ಮಂದಮತಿಯಾಗಿದ್ರು ಕೂಡ ಅವರು ಆ ಶುಚಿಯನ್ನು ಪ್ರಾಪ್ತಿ ಮಾಡ್ಕೋತಾರೆ ಅಲ್ಲಿ ಹೋಗಿ ದರ್ಶನ ಮಾಡೋ ಮಾತ್ರದಲ್ಲಿ ಅಂತ ಅಂತಾರೆ. ಈ ಸ್ಥಾಪನೆ ಬಂದು ಅವರೋಡ ಕರುಣೆಗೆ ಬಂದು ನಾವೆಲ್ಲ ಪಾತ್ರರಾಗಿದ್ದೇವೆ, ಅಲ್ಲಿ ಹೋಗಿ ದರ್ಶನ ಮಾಡಿದ್ರೆ ಸಾಕು ಅಂತಾರೆ. ಅಷ್ಟೊಂದು ಸಾಧನೆಗೆ ಏನೇನ್ ವಿಘ್ನಗಳಿದೆಯೋ ಅದೆಲ್ಲ ಪರಿಹಾರ ಆಗತ್ತೆ ಅಂತ ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ವಿಜಯದಾಸರು. ಅವರು ಈ ತರ ಮಾಡಿದ್ದಾರೆ. ಕೇವಲ ಸಾಧನಕ್ಕೆ ದ್ವಾರಕೆಯಲ್ಲಿ ಈ ಜನರೋಡ ಸಾಧನೆಗೆ ಬೇಕು ಅಂತ ಅನ್ನೋದಕ್ಕೆ ಆ ದ್ವಾರಕೆಯಲ್ಲಿ ನಿಂತಿದ್ದ ಅವ್ರ ಇಚ್ಛೆ ಆಯ್ತು ಅಂತ ಕೂಡ್ಲೆ ಅಲ್ಲಿ ಆ ದ್ವಾರಕೆಯಿಂದವೇ ವಿಗ್ರಹವೇ ಬಂತು. ಹಡಗಿನಲ್ಲಿ ಕೂತ್ಕೊಂಡು ಆ ಗೋಪಿ ಚಂದನದ ಮಧ್ಯದಲ್ಲಿ ಕೂತ್ಕೊಂಡು ಬಂದ ಪರಮಾತ್ಮ. ಅವನ್ ಯಾರು ಅಂದ್ರೆ ನಿಗಮ ಗೋಚರ ಅಂತಂದ್ರು. ಆ ಪರಮಾತ್ಮ ಇಲ್ಲಿ ಬಂದವನು ಯಾರು ಗೊತ್ತಾ,
ಅವನು ಬಂದು ವೇದ್ಯ. ಆ ವೇದವನ್ನು ನೀವು ಮನನ ಮಾಡ್ರೆ ತಾನೆ ನಿಮಗೆ ಅವನು ತಿಳಿಯೋದು. ಅವನಲ್ಲಿದ್ದಾನ, ಆ ವಿಗ್ರಹದಲ್ಲಿ ಇದ್ದಾನ ಅವನು. ಆದ್ರೆ ಅವನ್ನ ತಿಳಿಯೋದಕ್ಕೆ ಆ ಮನನ ಅಂತ ಅನ್ನೋದು ತುಂಬಾ ಅಗತ್ಯ ಅಂತಾರೆ. ರುಕ್ಮಿಣಿ ಕಾಂತನ ವಿಗ್ರಹ ನಿಲ್ಲಿಸಿ ಲಕ್ಷಣದಿಂದ ತಂತ್ರಸಾರೋಕ್ತದಿ ಪೂಜೆ ಮಾಡಿದರು. ಅವರು ತಂತ್ರಸಾರ ಅಂತ ಅನ್ನುವಂಥದ್ದು ಮತ್ತೆ ಅವ್ರು ಬರ್ದಿರುವಂತ ಒಂದು ರಚನೆ, ಪೂಜಾ ಕ್ರಮಗಳು ಹೇಗಿರ್ಬೇಕು ಅಂತ ಅದಕ್ಕೆ ಆಧಾರವಾಗಿರುವಂಥದ್ದು ಹಿಂದೆ ಇನ್ನು ಇರುವಂತ ತಂತ್ರಸಾರಾದಿಗಳು ಅಂತ ಅನ್ನುವಂಥದ್ದು ಪಂಚರಾತ್ರ ಆಗಮಾದಿಗಳಲ್ಲಿ ಪೂಜಾ ವಿಧಾನಗಳಿದೆ. ಅಲ್ಲಿಂದ ಏನು ಅವರು ಎಲ್ಲ ವಿಧವಾದ ಒಂದೊಂದು ಪ್ರಮಾಣ ಕೊಟ್ಟು ಈ ತರ ಪೂಜೆ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಆ ಸ್ಥಾಪನಾದಿಗಳಿಗೆ ಕೂಡ ಅದೇ ತರದಿದೆ, ವಿಗ್ರಹ ನಿರ್ಮಾಣಕ್ಕೆ ಕೂಡ ಅವ್ರದ್ದಿದೆ. ಈ ತರ ಅವರು ಆ ವಿಗ್ರಹ ಆಲ್ರೆಡಿ ಇದ್ದದ್ದನ್ನು ಅವ್ರು ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡಿ ಆ ಪರಮಾತ್ಮನ ಹತ್ರ ಅವರು ಪ್ರಾರ್ಥನಾದಿಗಳನ್ನು ಮಾಡಿದ್ರು. ಅದು ತಂತ್ರ ಸಾರೋಕ್ತವಾಗಿ ಏನು ವಿಧದಲ್ಲಿ ಮಾಡಿರೆ ಆ ಸನ್ನಿಧಾನ ಅಲ್ಲಿಯೇ ಇರೋದೋ ಅಂತ ರೀತಿಲಿ ಅವ್ರು ಮಾಡಿದ್ರು. ಅವರೇ ಮಾಡಿದ್ರು ಅಂತಂದ್ರೆ ಅದು ಅವರು ಕೆಲವುದನ್ನು ಅವ್ರು ಏನ್ ಮಾಡಕ್ಕಾಗೋದೋ ಅದನ್ನು ಅವ್ರು ಮಾಡಿದ್ರು ಯತಿಯಾಗಿ. ಬೇರೆದು ಅವರು ತಮ್ಮನಾಗಿರುವಂತ ವಿಷ್ಣು ತೀರ್ಥರ ಅವಾಗಿನ್ನೂ ಅವ್ರಿಗೆ ಯತಿತ್ವ ಆಗಿಲ್ಲ. ಅವರು ಬೇರೆ ಎಲ್ಲ ಕರ್ಮಗಳನ್ನು ಬೇರೆ ಇನ್ನೊಂದು ಆಚಾರರು ಅವರೋಡ ಗುರುಗಳ ಮಗ ಅಂತಾರೆ, ಅವರನ್ನು ಬಂದು ಯಜ್ಞ ಯಾಗಾದಿಗಳು ಮಾಡೋದಕ್ಕೆ ಅವರನ್ನು ನಿಯಮನ ಮಾಡಿ, ಯಾವುದೋ ದುಷ್ಟನು ಅಲ್ಲಿ ಕೂಡ ಬಂದು ಅವನು ಈ ವಿಘ್ನ ಮಾಡ್ಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಪ್ರಯತ್ನ ಮಾಡಿದಾಗ ಅವನನ್ನು ಒಳಗೇನೆ ಬರ್ದೇನೆ ಅಲ್ಲಿ ಹೊರಗಿಂದ ಹೊರಗೆ ಅವನನ್ನು ಕಳಿಸಿದ್ರು ಅಂತಾರೆ. ಈ ತರ ಆ ವಿವರವನ್ನು ಇಲ್ಲಿ ಕೊಡ್ತಾರೆ. ಈ ತರ ಇರುವಂತ ಆ ರುಕ್ಮಿಣಿ ಕಾಂತನ ವಿಗ್ರಹವನ್ನು ನಿಲ್ಲಿಸಿ ಲಕ್ಷಣದಿಂದ ತಂತ್ರಸಾರೋಕ್ತದಿ ಪೂಜೆ ಮಾಡಿದರು. ಎಂತ ಗುರುಗಳೋ ಮಧ್ವ ಮುನಿರಾಯರು, ಅಂತೂ ಗಾಣೆನು ನಾನು ರಜತ ಪೀಠದ ಮಹಿಮೆ, ಎಂತೆಂತೂ ಪೊಗಳಿದರಿ ಎಷ್ಟೆಷ್ಟು ಪೊಗಳಿದರೆ ಕೂಡ ಹೊಸ ಬಗೆಯು ಅಂತಾರೆ. ಒಂದ್ ಹೇಳಿದ್ಮೇಲೆ ಇನ್ನೊಂದು ಆಚಾರ್ಯರೋಡ ಈ ಒಂದು ಕೊಡುಗೆ ಕೃಷ್ಣ ಅಂತ ಅನ್ನುವಂತ ಈ ವಿಗ್ರಹದ ಒಂದು ಪೂಜೆ ದರ್ಶನ ಸೇವೆಯಿಂದ ಎಷ್ಟೆಷ್ಟೋ ಜನರಿಗೆ ಏನೇನೋ ರೀತಿಯಲ್ಲಿ ಅವರಿಗೆ ಬಂದು ಅನುಗ್ರಹಗಳಾಗಿದೆ. ಇದನ್ನೇ ಹೇಳ್ತಾರೆ ಹೊಸ ಬಗೆಯಾದದ್ದು. ಎಷ್ಟೊಂದು ಪೊಗಳೋದು, ಒಂದು ಹೊಸದು ಹೇಳಿದ್ರೆ ಇನ್ನೊಂದು ಹೊಸದಿರತ್ತೆ ಹೇಳೋದಿಕ್ಕೆ. ಆತರ ಅಷ್ಟೊಂದು ಮಹಿಮಾ ಯುಕ್ತವಾಗಿರುವಂತದ್ದು ಅಂತಾರೆ. ಕಂತುಪಿತನು ಇಲ್ಲಿ ನೆಲೆಯಾದ ನಾನಾ ವೃತ್ತಾಂತ ಸ್ಕಂದನಿಗೆ ಶಿವನು ಪೇಳಿಪನೋ ಅಂತಾರೆ. ಇದನ್ನು ಬಂದು ಈ ತರ ಆಚಾರ್ಯರೋಡ ಈ ಸ್ಥಾಪನೆ ಅಂತ ಅನ್ನೋದು ನಾರಾಯಣ್ ಪಂಡಿತಾಚಾರ್ಯರು ಅವ್ರು ಮಾಡಿದ ಮೇಲೆ ಅವ್ರು ದಾಖಲೆ ಮಾಡಿದ್ರು. ಆದ್ರೆ ಹಿಂದೆನೆ ಇದೆ ಅಂತಾರೆ. ಇದನ್ನು ಬಂದು ಯಾವಾಗ್ಲೂ ಆಚಾರ್ಯರೋಡ ಒಂದು ಜನ್ಮವೇ ಬಂದು ವೇದದಲ್ಲಿ ಆಲ್ರೆಡಿ ಪ್ರೆಡಿಕ್ಟ್ ಆಗಿ ಬಂದಿದೆ, ಅವ್ರ 3ನೇ ಅವತಾರ ಅಂತಲ್ಲ. ಅದೇ ತರ ಇನ್ಯಾವ ಪುರಾಣದಲ್ಲಿ ಬಂದಿದೆ ಅಂತಾರೆ. ಶಿವನು ಬಂದು ಸ್ಕಂದನಿಗೆ ಈ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಹೇಗ ಆಚಾರ್ಯ ಮಧ್ವರು ವಾಯುದೇವರು ಈ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ರೌಪ್ಯ ಪೀಠದಲ್ಲಿ, ಇಂಥ ಮಹಿಮೆ ಅಂತ ಅನ್ನೋದನ್ನ ಅವರು ತಿಳಿಸಿಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ಹೇಳ್ತಾರೆ. ಕಂತುಪಿತನು ಅಂತಂದ್ರೆ ಆ ಕಂತುಪಿತ ಅಂತಂದ್ರೆ ಕಾಮನ ತಂದೆಯಾಗಿರುವಂತ ಆ ಪರಮಾತ್ಮ, ಅವನು ಇಲ್ಲಿ ಬಂದು ನೆಲೆಯಾದ. ನಾನಾ ವೃತ್ತಾಂತ ಇದೆ ಅಂತಾರೆ. ಅದು ಹೇಳಿದ್ರು ಅವರು. ಇದು ಏನೋ ದಂತಕಥೆ ಅಲ್ಲ, ಧರಣಿಯೊಳಗೆ ಆದ್ಯಂತ ಕಾಲದಲ್ಲಿ ಇದ್ದ ಸಿದ್ಧವೆನ್ನಿ ಅಂತಾರೆ. ಇದೇ ಸಿದ್ಧ, ಇದು ಬಂದು ಯಾವುದೋ ಒಂದು ಕಟ್ಟು ಕತೆ ಅಲ್ಲ ಅಂತಾರೆ. ಕಟ್ಟು ಮಾಡಿದ ಒಂದು ಕತೆ ಅಲ್ಲ ಇದು ಸತ್ಯವಾದ ವಾಕು ಅಂತಂತಾರೆ. ಇದು ಎಲ್ಲಾ ಕಾಲದಲ್ಲಿ ಕೂಡ ಆದ್ಯಂತವಾಗಿ ಅಂತಂದ್ರೆ ಬಿಗಿನಿಂಗ್ ಇಂದ ಕೊನೆವರೆಗೂ ಅಂತ. ಕಥೆಯಲ್ಲಿ ಧರಣಿಯೊಳಗೆ ಆದ್ಯಂತ ಕಾಲದಲ್ಲಿದ್ದ ಸಿದ್ಧವೆನ್ನಿ. ಅಂತರಂಗದ ಸ್ವಾಮಿ ವಿಜಯ ವಿಠಲ ಸ್ವತಂತ್ರ ಪುರುಷ ಮಧ್ವಮುನಿ ಹೃದಯ ಮಂದಿರ. ಸೊ ಈ ಆಚಾರ್ಯರು ಸ್ಥಾಪನೆ ಮಾಡಿರುವಂತ ಕೃಷ್ಣನ ನಾವು ಹೇಗ್ ನೆನೆಸ್ಬೇಕು, ಕೃಷ್ಣಾಯ ವಾಸುದೇವಾಯ ಇಂಥ ಶ್ಲೋಕಗಳು ನಾವು ಹೇಳ್ತೇವೆ. ಹೇಳುವಾಗ ಆದ್ಯಂತ ಕಾಲದಲ್ಲಿ ಏನು ಸಿದ್ಧ ಅಂದ್ರೆ ಅವನ ಕರುಣೆಯೇ ಸಿದ್ಧ ಅಂತ, ಅವನ ಕರುಣೆಯಿಂದಲೇ ಜನರಿದ್ದಾರೆ ಅಂತ ಅನ್ನೋದು ಸಿದ್ಧ. ಅಂತರಂಗದಲ್ಲಿ ಬಂದು ಸ್ವಾಮಿಯಾಗಿದ್ದಾನ, ಅಂತರ್ಯಾಮಿ ಅವನು. ಅಲ್ಲಿ ವಿಗ್ರಹದಲ್ಲಿ ಕಾಣ್ತಾ ಇರುವಂತ ಕೃಷ್ಣ ಯಾರು ಅಂದ್ರೆ ಅತೀಂದ್ರಿಯವಾಗಿರುವಂತ ಶಕ್ತಿ. ಅದು ಬಂದು ಲೋಕ ಇಡೀ ವ್ಯಾಪಿಸಿರುವಂತ ಶಕ್ತಿ, ಪರಮ ಪುರುಷ ಅಂತಾರೆ. ಆ ಪುರುಷ ಅಂತ ಅನ್ನುವಂತ ಪರಮಾತ್ಮ ಈ ಬ್ರಹ್ಮಾಂಡವನ್ನೇ ನಿರ್ಮಾಣ ಮಾಡಿದವ, ಅದಕ್ಕಿಂತ ಮುಂಚೆನೂ ಇದ್ದವ, ಪುರಾಣ ಪುರುಷನಾಗಿರುವಂತವನೇ ಅಂತರಂಗದಲ್ಲಿ ಇದ್ದಾನ ಈ ಸ್ವಾಮಿ ಹಂಗೆಂತ ಅನ್ನೋದನ್ನ ತಿಳ್ಕೊಬೇಕು. ಇದು ಮಧ್ವರು ಮುನಿರಾಯರು ಅವರು ಬಂದು ಹೃದಯ ಮಂದಿರ ಅಂತಂದ್ರು. ಅಂದ್ರೆ ಪರಮಾತ್ಮನ ಈ ತರ ಅವರು ಮನಸ್ಸಲ್ಲಿ ಹೊತ್ತಿದ್ರು ಆಚಾರ್ಯರು. ಅವರೋಡ ಹೃದಯದಲ್ಲಿ ಏನಿತ್ತು, ಪರಮಾತ್ಮ ಅಂದ್ರೆ ನನ್ನ ಸ್ವಾಮಿ ಅವನು,
ನನ್ನೊಳಗೆ ಇದ್ದಾನ. ಅದೇ ಪರಮಾತ್ಮನೇ ಇಡೀ ಬ್ರಹ್ಮಾಂಡಾದಿಗಳಿಗೆಲ್ಲ ಕೂಡ ಅವನು ನೆಲೆಯಾಗಿದ್ದಾನ. ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಅವನೇ ಮಾಡ್ತಾನ. ಜ್ಞಾನ ಬಂದ ಅಜ್ಞಾನ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನ. ಹೆಂಗಂದ್ರೆ ಬಂಧವನ್ನು ಕಳೆದು ಅಜ್ಞಾನವನ್ನು ಕಳೆದು ಅಂತ. ಈ ತರ ಪರಮಾತ್ಮನೋಡ ಒಂದು ಎಷ್ಟು ಅಷ್ಟ ಕರ್ತೃತ್ವವನ್ನು ಚಿಂತಿಸ್ತಾರೆ. ಪುರುಷ ಅಂತ ಅನ್ನೋ ಒಂದು ಶಬ್ದದಲ್ಲಿ ಏನೇನ್ ಬೇಕಾದ್ರೆ ಚಿಂತಿಸೋದಕ್ಕೆ ಅವಕಾಶ ಇದೆ. ಅದೆಲ್ಲ ಚಿಂತಿಸೋರು ಆ ಆಚಾರ್ಯ ಮಧ್ವರು ಆ ಪರಮಾತ್ಮನ ಚಿಂತನೆ ಹೇಗಿತ್ತು ಅಂದ್ರೆ ಅವ್ರು ಸದಾಗಮಗಳಿಂದ ಅವರು ತಿಳಿದಿದ್ರು ಅಂತಾರೆ. ಅದಕ್ಕೆ ತಾನು ನಿಗಮಗೋಚರ ಅಂತ ಅನ್ನೋದನ್ನ ಹೇಳೋದು. ನಿಗಮಗೋಚರ ಅಂತ ಅನ್ನೋದು ಆಚಾರ್ಯರೇ ವಿಷ್ಣು ಅಂತಂದ್ರೆ ಯಾರು ಅಂದ್ರೆ ಸದಾಗಮೈಕ ವಿಜ್ಞೇಯಂ ಸಮತೀತಾಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಸದಾಗಮಗಳಿಂದ ತಿಳಿಯಲ್ಪಡುವವನೇ ಅವನೇ ವಿಷ್ಣು ಅಂತಂದ್ರು. ನನ್ನ ಹೃದಯದಲ್ಲಿರುವಂತವನೇ ವಿಷ್ಣು. ಅವನ ಎಲ್ಲಾ ಕಡೆಯಲ್ಲೂ ತುಂಬಿರೋಂತವ. ಆದ್ರೆ ಅವನನ್ನು ತಿಳಿಯೋದ್ರೆ ನಿಮ್ಗೆ ಸದಾಗಮಗಳೇ ಮುಖ್ಯವಾದ ಆಶ್ರಯ ಅಂತ. ಅದನ್ನೆಲ್ಲ ಅವರು ಮಧ್ವರಾಯರು ಹೇಳಿದ್ದು. ಅಂತ ಆಚಾರ್ಯರಿಗೆ ನಾವು ಅವರೋಡ ಈ ಸಿದ್ಧಾಂತದಕ್ಕೆ ನಾವು ಆ ಮಹಿಮೆಯನ್ನು ಎಷ್ಟೇ ಕೊಂಡಾಡಿದ್ರು ಸಾಲದು. ಕೊಂಡಾಡ್ತಾ ಅದರಲ್ಲಿ ಇರೋಂಥ ಸಾರವನ್ನು ಗ್ರಹಿಸ್ಬೇಕು. ಗ್ರಹಿಸಿ ಆಚಾರ್ಯರ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಬೇಕು. ಅವರು ಏನು ಸುಕೃತವೋ ಆವ ಸಾಧನವೋ ಆನಂದ ತೀರ್ಥರ ಕರವಾರಿಜದಿಂದ ಭಾನುವಿನಂತೆ ಪ್ರಕಾಶಮಯನಾಗಿ ಈ ನಿಧಿಯಲ್ಲಿ ನಿಲ್ಲಿಸಿದ ಬಾಲರೂಪ ಮಾನುಷ ವೇಷ ಭಕ್ತರ ಲಾಂಛನ ಮಾನಸದಲ್ಲಿ ನೋಡಿ ಧನ್ಯನಾದೆನು. ಇವರು ದರ್ಶನ ಮಾಡಿದಾಗ ಮಾಡಿರ್ಬೋದು ಅಂತ ಅನ್ಸುತ್ತೆ ವಿಜಯದಾಸರು ಆ ಪರಿಸರಕ್ಕೆ ಹೋದ್ರೆ ಆಚಾರ್ಯರ ನೆನಪು ತುಂಬಾ ಆಗತ್ತೆ ಎಲ್ಲಾರ್ಗು. ಅಲ್ಲಿ ಅವ್ರು ಹುಟ್ಟಿದ ಜಾಗ, ಅವರು ದರ್ಶನ ಮಾಡ್ತಾ ಇದ್ದ ದುರ್ಗಾ ಕ್ಷೇತ್ರ, ಅವರೋಡ ಈ ಅನಂತೇಶ್ವರಂದ ದರ್ಶನ ಅವ್ರು ಹೇಗ್ ಮಾಡಿದ್ರು, ಅವೆಲ್ಲ ಅವ್ರ ಮನಸ್ಸಲ್ಲಿ ಇರುವಾಗ ಅವ್ರು ಈ ಸ್ತೋತ್ರವನ್ನು ಆಚಾರ್ಯರೋಡ ಒಂದು ಕರುಣೆಯಿಂದ ನಮ್ಗೆ ಈ ಸಿದ್ಧಾಂತ ಸಿಕ್ಕಿದೆ ಅಂತ ಅನ್ನೋಂಥ ಈ ಸುಳಾದಿನ ರಚನೆ ಮಾಡಿರ್ಬೋದು. ಯಾಕಂದ್ರೆ ಇಲ್ಲಿ ಅವ್ರು ಮುಂದೆ ನಿಂತಿರೋ ಹಂಗ ಅವರು ಇಲ್ಲಿ ಹೇಳ್ತಾರೆ ಧನ್ಯನಾದೇನೋ ಅಂತಾರೆ. ನೋಡಿ ಧನ್ಯನಾದೇನೋ, ಮಾನಸದಲ್ಲಿ ನೋಡಿ ಧನ್ಯನಾದೆನು ಅಂತಾರೆ. ಅಂದ್ರೆ ಆ ದೇವರನ್ನು ಬಂದು ಮನದಲ್ಲಿ ನೋಡಿ ಧನ್ಯನಾದೆನು. ಏನು ಸುಕೃತವೋ ಮುಂತ ಎಷ್ಟು ತಾನೇ ಸುಕೃತ ಮಾಡಿರ್ಬೇಕು, ಇದಲ್ಲ ಏನೇನ್ ಸಾಧನೆ ಮಾಡಿರ್ಬೇಕೋ ಇದನ್ನ ಆನಂದ ತೀರ್ಥರ ಕರದಿಂದ ಯಾರು ಸ್ಥಾಪನೆ ಆ ವಿಗ್ರಹ ಅಂತ ಅನ್ನುವಂಥದ್ದು ಕರವಾರಿಜದಿಂದ ಭಾನುವಿನಂತೆ ಪ್ರಕಾಶಮಯನಾಗಿ. ಈ ಭಾನು ಪ್ರಕಾಶವಾಗಿರುವಂಥದ್ದು ಯಾವುದು ಅಂತಂದ್ರೆ ಅಪ್ರಾಕೃತವಾದ ರೂಪ ಅದು. ಆ ವಿಗ್ರಹದಲ್ಲಿರುವಂತ ರೂಪವನ್ನು ವರ್ಣನೆ ಮಾಡ್ತಾರೆ. ಅಪ್ರಾಕೃತವಾಗಿ ಭಾನುಮಂಡಲದಿಂದ ಪ್ರಕಾಶಮಯವಾಗಿರುವಂತ ಆ ನಿಧಿಯನ್ನು ನಿಲ್ಲಿಸಿದ ಆಚಾರ್ಯ ಆ ರೂಪ ಬಾಲರೂಪವನ್ನು ನೋಡಿ ನಾನು ಧನ್ಯನಾದೆ. ಅಂದ್ರೆ ಅವ್ರು ಮನಸ್ಸಲ್ಲಿ ಧ್ಯಾನ ಮಾಡುವಾಗ ಅವ್ರಿಗೆ ಈ ತರ ಕಂಡಿದೆ ಆ ಪರಮಾತ್ಮನೋಡ ರೂಪ. ಮಾನಸದಲ್ಲಿ ನೋಡಿ ತುಂಬಾ ಧನ್ಯನಾದೆ ಅಂತಾರೆ. ಅಂತರಂಗದ ಕದವು ತೆರೆಯಿತೆಂದು ಎಂತು ಪುಣ್ಯದ ಫಲವು ಅಂತ ಅವರೋಡ ಅಂತರಂಗ ದರ್ಶನದ ಬಗ್ಗೆ ವಿಜಯದಾಸರು ಮಾಡಿರುವಂತ ರಚನೆಯಲ್ಲಿ ಕೂಡ ನಾವು ಅವರು ಅದನ್ನು ಹೇಳ್ತಾರೆ. ಏನು ಸುಕೃತವೋ ನಾನು ನನ್ನ ಗೋತ್ರರ ದೇಹ ಈ ಜನ್ಮ ನಾನಾ ಪ್ರಕಾರದಿ ಮಾಡಿದ ಕರ್ಮವು ಅನಂತ ಯೋನಿಯಲ್ಲಿ ಬಂದು ಮಾಡಿದ ಬಗೆ ಕಾನನ ಗಿರಿಗ್ರಾಮ ಕ್ಷೇತ್ರ ಸರೋವರ ಧನಭವನ ಮೃಗಪಕ್ಷಿ ವಾರಿಚರ ಮಾನವ ತರುಜಾತಿ ನಾಮದಲ್ಲಿ ಇಪ್ಪವು ಏನೆಂಬೆ ಎಲ್ಲೆಲ್ಲಿ ಇದ್ದ ವಸ್ತುಗಳೆಲ್ಲ ಭಾನು ಪ್ರಕಾಶದ ಪರಿಯಂತೆ ಚೆನ್ನಾಗಿ ಆನೇನಾದನು ನೋಡಿ ಹೇಳಿ ಕೇಳಿ ಆಘ್ರಾಣಿಸಿ ಮೆದ್ದದ್ದು ಇದರ ವಿಸ್ತರವೆಲ್ಲ ಪುನೀತನವಾಗಲಿ ನಿರಂತರ ಬಿಡದಲೆ ಆನಂದ ತೀರ್ಥರ ಕರುಣಕ್ಕೆ ಎಣೆಯೇ ಜ್ಞಾನ ಪರಿಪೂರ್ಣ ವಿಜಯವಿಠಲರೇಯ ಧ್ಯಾನ ಮಾಡುವ ಜನಕ್ಕೆ ಅತಿ ಸುಲಭ ಸಾಧ್ಯ ಅಂತಂದ್ರು. ಈ ಧ್ಯಾನ ಮಾಡುವ ಜನಕ್ಕೆ ಅತಿ ಸುಲಭ ಸಾಧ್ಯ. ಧ್ಯಾನ ಮಾಡ್ಲೇಬೇಕು ಅಂತ ಅನ್ನೋದೇ ಅದರೋಡ ತಾತ್ಪರ್ಯ. ಪರಮಾತ್ಮನ ಒಲಿಸಿಕೊಳ್ಬೇಕು, ವಿಜಯವಿಠಲನ ಒಲಿಸಿಕೊಳ್ಬೇಕು ಹಂಗೆ ಅಂತಂದ್ರೆ ಇಲ್ಲಿ ವಿಜಯವಿಠಲ ಅಂತಂದ್ರೆ ಅವ್ರವ್ರ ಅಂತರ್ಯಾಮಿ ಆಗಿರುವಂತ ಪರಮಾತ್ಮ. ಅವರನ್ನು ನಾವು ಒಲಿಸಿಕೊಳ್ಬೇಕಾದ್ರೆ ನಾವು ಅವನ ಧ್ಯಾನವನ್ನು ಮಾಡ್ಬೇಕು. ಆ ಧ್ಯಾನ ಮಾಡೋದಕ್ಕೆ ತಾನೇ ಈ ವಿಗ್ರಹ ಇದೆ ಅಂತಂದ್ರು. ಯಾವ ವಿಗ್ರಹನ ಬಂದು ಆಚಾರ್ಯರು ನಿಲ್ಸಿದ್ರು ಅದನ್ನೇ ಬಂದು ನಾವು ಧ್ಯಾನ ಮಾಡ್ಬೇಕು. ಆ ಧ್ಯಾನ ಯಾಕಂದ್ರೆ ಯಾರಿಗೆ ಅವ್ರವ್ರ ಬಿಂಬ ರೂಪನ ಧ್ಯಾನ ಮಾಡು ಅಂತಂದ್ರೆ ಬಿಂಬರೂಪ ಏನು ಅಂತ ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಪ್ರಕಾಶ ಆಗೋ ತನಕ ಗೊತ್ತಿಲ್ಲ. ಹಾಗಾದ್ರೆ ನಾವೇನನ್ನು ಧ್ಯಾನಿಸ್ಬೇಕು? ಅವಾಗ ಈ ವಿಗ್ರಹವನ್ನು ಕೊಟ್ರು ಆಚಾರ್ಯರು. ಈ ದ್ವಾರಕಾ ಕೃಷ್ಣನ ವಿಗ್ರಹವನ್ನು ಕೊಟ್ರು. ಅದನ್ನ
ಪಾದದಿಂದ ತಲೆವರೆಗೂ ವರ್ಣನೆ ಮಾಡಿದ್ರು. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅಂತ ಆ ರೂಪ ಹೇಗಿದೆ ಅಂದ್ರೆ ಎಲ್ಲರೂ ವಂದಿಸ್ಬೇಕಾದ ರೂಪ. ಆ ರೂಪ ಹೇಗಿದೆ ಅಂದ್ರೆ ಎಲ್ಲಾ ದೇವತೆಗಳಿಂದ ಸ್ತುತಿಗೊಳ್ಳುವಂತ ರೂಪ, ಲಕ್ಷ್ಮಿಯಿಂದ ಸ್ತುತಿಗೊಳ್ಳುವಂತ ರೂಪ. ಈ ಎಲ್ಲಾದ್ನೂ ಅವ್ರು ಹೇಳ್ತಾರೆ. ಆ ಎಲ್ಲವೂ ಕೂಡ ಆ ಜಡವಾದ ವಿಗ್ರಹ ಅಲ್ಲ, ಅದ್ರೊಳಗಿರುವಂತ ಪರಮಾತ್ಮ ನಾವು ಪ್ರಕಾಶಮಯವಾಗಿರೋ ರೂಪ ಇದೆ ಅಂತ ತಿಳಿದು, ಅಂದ್ರೆ ಈ ಭೇದಾರ್ಥ ಅಂತಂದಿದ್ರಲ್ಲ, ಅದನ್ನು ನೆನಪು ಮಾಡ್ಕೋತಾ ಇರ್ಬೇಕು. ಆ ವಿಗ್ರಹವೇ ದೇವರು ಅಂತ ನಾವು ಯೋಚನೆ ಮಾಡ್ಲಂಗ್ ವಿಗ್ರಹದೊಳಗೆ ಪರಮಾತ್ಮ ಇದ್ದಾನ, ಅವನೋಡ ಈ ಅಪ್ರಾಕೃತವಾದ ರೂಪವನ್ನು ಒಮ್ಮೆ ನಮಗೆ ತೋರಿಸ್ಲಿ ಅಂತಾರೆ. ಏನು ಅಂತಂದ್ರೆ ಈ ಎಷ್ಟೆಷ್ಟೋ ಏನು ಪ್ರಕಾರ ಮಾಡಿದ ಕರ್ಮಗಳಿದೆ, ಎಷ್ಟೆಷ್ಟೋ ಯೋನಿಗಳಲ್ಲಿ ಬಂದಿರೋದಿದೆ, ಏನೇನೋ ಜಾಗದಲ್ಲಿ ನಾವು ಸಂಚಾರ ಮಾಡಿದ್ದೆವು, ಕಾನದದಲ್ಲಿ, ಗ್ರಾಮದಲ್ಲಿ, ಕ್ಷೇತ್ರದಲ್ಲಿ, ಸರೋವರದಲ್ಲಿ, ಎಲ್ಲಿ ನಾವು ಇದ್ದಿರಲ್ಲ ಅಂತಾರೆ. ದೊಡ್ಡ ದೊಡ್ಡ ಭವನದಲ್ಲಿ ಇರ್ಬೋದು, ಇಲ್ಲ ಪಕ್ಷಿಗಳು, ಮೃಗಗಳು ಅಂತ ಅನ್ನೋಂಥವ್ರು, ಇಲ್ಲ ನೀರಲ್ಲಿ ಓಡಾಡುವಂತ ಮೀನುಗಳು ಅಂತ ಅನ್ನುವಂಥದ್ದು, ಮಾನವನಾಗಿಯೂ ಬಂದಿರ್ಬೋದು, ತರು ಜಾತಿ ಒಂದು ಗಿಡ ಮರಗಳಾಗಿ ಬಂದಿರ್ಬೋದು. ಈ ನಾಮದಲ್ಲಿ ಇಪ್ಪವು ಏನೆಂಬೆ ಎಲ್ಲೆಲ್ಲಿ ಇದ್ದ ವಸ್ತುಗಳೆಲ್ಲ ಭಾನು ಪ್ರಕಾಶದ ಪರಿಯಂತೆ ಚೆನ್ನಾಗಿ ಆನೇನಾದದು ನೋಡಿ ಹಂಗೆಂತಂತಾರೆ. ಹೇಳಿ ಕೇಳಿ ಅಂದ್ರೆ ಈ ಹಿಂದೆ ಹೇಳಿರೋಂತ ಎಲ್ಲಾ ವಸ್ತುಗಳು ಅಂತ ಅನ್ನುವಂಥದ್ರಲ್ಲಿ ಪರಮಾತ್ಮನೋಡ ಅಸ್ತಿತ್ವ ಇದೆ ಅಂತ ಅನ್ನುವಂಥದ್ದು ಅವರಿಗೆ ಧ್ಯಾನ ರೂಪದಲ್ಲಿ ಗೋಚರ ಆಯ್ತು. ದೇವರನ್ನು ಬಂದು ಎಲ್ಲ ಸಳಲಿ ಕಾಣೋದು ಅಂತ ಅನ್ನುವಂಥದ್ದು ಒಂದು ಅವಶ್ಯವಾದ ಸಾಧನೆ ಅಂತ ತಾನು ಹೇಳ್ತಾರೆ. ಆದ್ರೆ ಅದು ಎಲ್ಲರಿಗೂ ಬರೋದಿಲ್ಲ ಅಂತ ತಾನು ಜಗನ್ನಾಥ ದಾಸರು ಹೇಳಿರಲ್ಲ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಕೃಷ್ಣ ಹೇಳಿದ. ವಾಸುದೇವನ್ನ ಬಂದು ಒಳ ಹೊರಗೆ ಆಭಾಸಕನು ತಾನಾಗಿ ಬಿಂಬ ಪ್ರಕಾಶಿಸುವ ತತ್ತದ್ರೂಪ ತನ್ನಾಮದಲ್ಲಿ ಅಂತ ಹೇಳಿದ್ದಾರೆ. ಅದನ್ನು ಬಂದು ಇಲ್ಲಿ ಅವ್ರು ಹೇಳ್ತಾರೆ, ನಾವು ಬಂದು ನಾವೇ ನೋಡ್ತೇವು ಅಂತ ಅನ್ನುವಂಥದ್ದಿಲ್ಲ, ಆನು ಏನಾದದ್ದು ಹಂಗೆ ಅಂತಾರೆ. ಆನೇನಾದದ್ದು ನೋಡಿ ಚೆನ್ನಾಗಿ ಏನಾದದ್ದು, ಆನು ಅಂತಂದ್ರೆ ನಾನು ಅಂತ ಅರ್ಥ. ಏನಾದದ್ದು ಏನಾಯ್ತು ನೋಡಿ ಹೇಳಿ ಕೇಳಿ ಆಘ್ರಾಣಿಸಿ ಮೆದ್ದದ್ದು ಇದರ ವಿಸ್ತಾರವೆಲ್ಲ ಅಂತಂದ್ರು. ಅಂದ್ರೆ ಈ ವಿಸ್ತಾರ ಅಂತಂದ್ರೆ ಈ ಏನೇನು ನಾವು ಬಂದು ನೋಡ್ತೇವು, ಏನೇನು ಕೇಳ್ತೇವು, ಏನೇನು ತಿಂತೇವು, ಏನೇನು ಎಲ್ಲ ಮೂಗ್ಲಿಂದ ಘ್ರಾಣ ಎಲ್ಲ ಕೂಡ ಈ ಪರಮಾತ್ಮನೋಡ ಇಚ್ಛೆಯಿಂದ ನಡೀತಾ ಇದೆ. ಅವನೋಡ ಇಚ್ಛೆಯೋಡ ವಿಸ್ತಾರವೇ ಇದಲ್ಲ ಅಂತಂದ್ರು. ಸೃಷ್ಟಿಯೇ ಬಂದು ಪರಮಾತ್ಮನೋಡ ಇಚ್ಛೆಯೋಡ ವಿಸ್ತಾರ. ಅದನ್ನು ಬಂದು ನೆನೆಸಿ ನಾವು ಬಂದು ಪುನೀತರಾಗಬೇಕು ಅಂತಾರೆ. ಪುನೀತವಾಗಲಿ ನಿರಂತರ ಬಿಡದಲೆ ಆನಂದ ತೀರ್ಥರ ಕರುಣಕ್ಕೆ ಎಣೆಯೇ. ಈ ತರ ಪುನೀತರಾಗೋದಕ್ಕೆ ಅಂದ್ರೆ ಈ ತರ ಎಲ್ಲಾ ವಸ್ತುಗಳಲ್ಲಿ ಪರಮಾತ್ಮನ ಧ್ಯಾನ ನಮಗ್ ಬರ್ಬೇಕು ಹಂಗೆಂತ ಅನ್ನೋಂತ ಉದ್ದೇಶದಿಂದ ನಾವು ಆಚಾರ್ಯರ್ಗೆ ನಾವು ಶರಣಾಗ್ಬೇಕು ಅಂತಾರೆ. ನಿರಂತರವಾಗಿ ಅವರನ್ನು ಶರಣ ಆದ್ರೆ ಮಾತ್ರ ಈ ತರದ್ ವಿಚಾರ ಅಂದ್ರೆ ಏನು ಶಬ್ದರಸ ರೂಪಗಳು ಏನು ವಸ್ತುಗಳಿದೆ, ಅದರಲ್ಲಿರುವಂತ ಆ ವಿಷಯಗಳಿದೆ, ಅದನ್ನು ನಮ್ಮ ಕಣ್ಣು ಮೂಗಿಗಳ ಗೋಚರ ಆಗತ್ತೆ ಪ್ರತ್ಯೇಕವಾಗಿ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ. ಅವೆಲ್ಲ ಕೂಡ ಆಚಾರ್ಯರು ಹೇಳಿಕೊಟ್ಟ ವಿಸ್ತಾರ. ಆ ವಿಸ್ತಾರವನ್ನು ಬಂದು ಅವರೋಡ ಅನುಗ್ರಹದಿಂದ ಮಾತ್ರ ನಾವು ತಿಳಿಯಕ್ ಸಾಧ್ಯ ಅಂತ. ಆನಂದ ತೀರ್ಥರ ಕರುಣಕ್ಕೆ ಎಣೆ ಜ್ಞಾನ ಪರಿಪೂರ್ಣ ವಿಜಯ ವಿಠಲ ರೇಯ ಅಂತಂದ್ರು. ಅಂದ್ರೆ ಈ ತರ ಅವರು ವಿಚಾರವನ್ನು ಕೊಟ್ಟದ್ದು ತುಂಬಾ ಆಶ್ಚರ್ಯವಾದದ್ದು. ಅದನ್ನು ವಿಚಾರಿಸೋದಿಕ್ಕೆ ಕೂಡ ಅವರೋಡ ಅನುಗ್ರಹ ಬೇಕು. ಕೇಚರರು ಭೂಚರರು ವಾರಿ ನಿಶಾಚರರೊಳಿದ್ದು ಅವರ ಕರ್ಮವನ್ನು ಆಚರಿಸುವನು ಅಂತಾರೆ. ಅದನ್ನು ಇಲ್ಲಿ ಯಾವ್ದ್ಯಾವ್ದು ಕೇಚರರು, ಯಾವ್ದ್ಯಾವ್ದು ಭೂಚರರು, ಯಾವ್ದು ವಾರಿ ನಿಶಾಚರರು, ಅದರಲ್ಲಿರುವಂತ ಏನೇನು ಎಷ್ಟು ವಿಧ ಅದು ಈ ಇಂದ್ರಿಯಗಳು ಅದಕ್ಕಿದೆ, ಆ ಇಂದ್ರಿಯದಲ್ಲಿ ಅವ್ರು ಮಾಡುವಂತ ವ್ಯಾಪಾರರು ಎಲ್ಲವನ್ನು ಮಾಡುವಂತವನು ಇವನೇ ಅಂತ ಇದನ್ನು ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ಅನ್ನೋದನ್ನ ತಿಳಿಸ್ತಾರೆ. ಆಚಾರ್ಯರಿಂದ ನಮಗೆ ಈ ಜ್ಞಾನ ಬರುತ್ತೆ ಅಂತಾರೆ. ಅದರಿಂದ ಅವ್ರಿಗೆ ನಾವು ಶರಣಾಗ್ಬೇಕು. ಈ ಜ್ಞಾನ ಪರಿಪೂರ್ಣನಾಗಿರುವಂತ ಪರಮಾತ್ಮನ ನಾವು ತಿಳಿಬೇಕಾದ್ರೆ ಆಚಾರ್ಯರು ನಮಗೆ ತೋರಿಸಿಕೊಟ್ಟಿರುವಂತ ಆ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡ್ತಾ ಹೋಗ್ಬೇಕು ಹಂಗೆಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿಗ ನಾವು ಇದನ್ನು ಸಮರ್ಪಣೆ ಮಾಡೋಣ. ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ